ದೇವ ಸೇವಕರನ್ನು ಪರಿಚಯಿಸಿಕೊಳ್ಳೋಣ. ನಮ್ಮ 24 ವರ್ಷದ ಜರ್ನಿ ಇದು. ಹಲ್ಲೆಲೂಯಾ. 24ನೇ ವರ್ಷದಲ್ಲಿ ನಾವಿದ್ದೀವಿ ಈಗ. ಅಂದರೆ 2024 ಅಲ್ವಾ? 2024ರಲ್ಲಿ ನಾವಿದ್ದೀವಿ. ಅದರ ಹಿಂದಿನ 24 ವರ್ಷ ಹಿಂದೆ ಹೋದರೆ 2000 ಇಸ್ವಿ. 2000 ಇಸ್ವಿ ನಲ್ಲಿ ನಾನು ಬೈಬಲ್ ಕಾಲೇಜಲ್ಲಿ ಓದ್ತಾ ಇದ್ದಾಗ ನಮ್ಮ ಅಧ್ಯಾಪಕರಾಗಿ ಬೈಬಲ್ ಕಾಲೇಜಿಗೆ ಅವರು ಬಂದು ಅಲ್ಲೇ ಕಲಿತು ಅಧ್ಯಾಪಕರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ದೇವರ ವಾಕ್ಯವನ್ನು ಬೋಧಿಸಿ ಇವತ್ತು ಅನೇಕ ವಿದ್ಯಾರ್ಥಿಗಳನ್ನು ಸೇವಕರನ್ನಾಗಿ ನಡೆಸಿದ್ದಾರೆ. ಹಲ್ಲೆಲೂಯಾ. ರೆವರೆಂಡ್ ಪಾಸ್ಟರ್ ಅಶೋಕ್ ಅಂತ ಹೇಳಿಬಿಟ್ಟು ಅವ್ರ ಹೆಸರು. ಮೂಲತಃ ಅವರು ಬೀದರ್ನವರು, ಆದರೆ ಈಗ ಕರ್ತನ ಸೇವೆಯಲ್ಲಿ ಅವರು ಗುಲ್ಬರ್ಗಾದಲ್ಲಿ ನಿರತರಾಗಿದ್ದು ಕರ್ತನ ಸೇವೆಯನ್ನು ಮಾಡ್ತಿದ್ದಾರೆ. ಸೊ ನಮಗೂ ಅವ್ರಿಗೂ ಆ ವರ್ಷದಿಂದ 24 ವರ್ಷದಿಂದ ನಂಟು, ದೇವರ ಒಂದು ಪ್ರೀತಿ ಇಲ್ಲಿವರೆಗೂ ನಡೆಸಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿನ ನೀವು ನಮ್ಮ ಸಭೆಗೆ ಬರಬೇಕು, ದೇವ್ರ ವಾಕ್ಯವನ್ನು ಹೇಳಬೇಕು ಅಂತ ಹೇಳಿದಾಗ ಕಳೆದ ಒಂದು ತಿಂಗಳಿಂದನೇ ನಾನು ಹೇಳಿದೆ. ಸಂತೋಷವಾಗಿ ಒಪ್ಪಿಕೊಂಡ್ರು. ಖಂಡಿತ ಬರ್ತೇನೆ ಅಂತ ಹೇಳಿದರು. ನಿಜವಾಗ್ಲೂ ಇವತ್ತು ಅವರು ದೈಹಿಕವಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ. ಆತ್ಮಿಕವಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ. ಇವತ್ತು ಆತ್ಮನ ಒಂದು ಕಾರ್ಯಗಳಲ್ಲಿ ನಮ್ಮ ನಡೆಸಲಿಕ್ಕಿದ್ದಾರೆ. ಆತ್ಮಿಕವಾದ ಮನ್ನವನ್ನು ಹೊತ್ಕೊಂಡು ಬಂದಿದ್ದಾರೆ. ಸೊ ದೇವರಿಗೆ ಸ್ತೋತ್ರ. ನಾನು ಅವ್ರನ್ನ ಮುಂದೆ ಆಹ್ವಾನ ಮಾಡ್ತಾನೆ. ಕರಗಳನ್ನು ತಟ್ಟಿ ದೇವ್ರನ್ನ ಘನಪಡಿಸೋಣ. ಸರ್, ವೆಲ್ಕಮ್. ಮೈಕ್ ತಗೊಳ್ರಿ, ಮೈಕಲ್ಲಿ ವಾಕ್ಯಗಳನ್ನ ಓದ್ರಿ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸುಂದರವಾದಂಥ ಅವಕಾಶವನ್ನು ದೇವರು ನನಗೆ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಮಾತ್ರವಲ್ಲದೆ ಈ ಸಭೆಯ ಸಭಾಪಾಲಕರಾಗಿರುವಂಥ ಮಹೇಶ್ ಅಯ್ಯನವರಿಗೂ ಕೂಡ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೂ ಕೂಡ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಅಷ್ಟು ಮಾತ್ರವಲ್ಲದೆ ನಿಮ್ಮೆಲ್ಲರಿಗೂ ಕೂಡ ಯೇಸುವಿನ ಮಧುರ ನಾಮದಲ್ಲಿ ಈ ಅಮೂಲ್ಯವಾದಂಥ ವಾಕ್ಯವನ್ನು ಕೇಳುವುದಕ್ಕಾಗಿ ಸ್ವಾಗತಿಸಿ ನಿಮಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಓಕೆ, ಹಲ್ಲೆಲೂಯಾ. ಓಕೆ, ಈಗಾಗಲೇ ನನ್ನ ಕುರಿತಾಗಿ ಆಲ್ರೆಡಿ ನಿಮ್ಮ ಪಾಸ್ಟರು ಪರಿಚಯಿಸಿದ್ದಾರೆ. ಸುಮಾರು 24 ವರ್ಷದಿಂದ ಅವರ ನಮ್ಮ ಸಂಬಂಧಗಳು ಇದೆ. ಸೊ ಬೈಬಲ್ ಕಾಲೇಜಲ್ಲಿ ನಾವು ಅವರು ಒಟ್ಟಿಗೆ ನಾವು ಇದ್ದೀವಿ. ಅನೇಕ ವಿಷಯದಲ್ಲಿ ನಾವು ನೋಡುವಾಗ ಏನಂದರೆ ನಾವು ಒಬ್ಬ ವಿದ್ಯಾರ್ಥಿ ಮತ್ತು ಒಬ್ಬ ಟೀಚರ್ ಎಂಬುದಾಗಿ ಆ ಒಂದು ಭಾವನೆಯಲ್ಲಿ ನಾವು ಅಲ್ಲಿ ಜೀವನವನ್ನು ಕಳೆಯದೆ ಸಹೋದರರು ಎಂಬುದಾಗಿ ಅಣ್ಣ ತಮ್ಮರು ಎನ್ನುವಂಥ ಆ ಒಂದು ವಾತ್ಸಲ್ಯದಲ್ಲಿ ಆ ಒಂದು ಅನಿಸಿಕೆಯಲ್ಲಿ ನಾವು ಜೀವನವನ್ನು ಅಲ್ಲಿ ಕಳೆದಿವೆ. ಸೊ ಅವರಲ್ಲದೆ ಇನ್ನಿತರ ಅನೇಕ ಕೆಲವೊಂದು ಫೇವ್ರೇಟ್ ಸ್ಟೂಡೆಂಟ್ಸ್ ಕೂಡ ಅಲ್ಲಿದ್ದರು. ಸೊ ಎಲ್ಲರನ್ನ ಆ ರೀತಿಯಲ್ಲಿ ನಾವು ನೋಡಿಕೊಂಡು ನಾವು ಬಂದಿದ್ವಿ. ಇಲ್ಲಿವರೆಗೂ ಕೂಡ ಅವರ ಜೊತೆಯಲ್ಲಿ ತುಂಬ ರೀತಿಯಲ್ಲಿ ಸಂಬಂಧಗಳಿದೆ. ಓಕೆ, ಸೊ ನನ್ನ ಕುರಿತಾಗಿ ಹೇಳುವುದಾದರೆ ನನಗೆ ಮದುವೆ ಆಗಿದೆ. 3 ಜನ ಮಕ್ಕಳಿದ್ದಾರೆ. 2 ಹೆಣ್ಮಕ್ಳಿದ್ದಾರೆ, 1 ಗಂಡು ಮಗು ಇದೆ. ಸೊ ಎಲ್ಲರೂ ನಾವು ಗುಲ್ಬರ್ಗದಲ್ಲಿ ಇದ್ಕೊಂಡು ನಾವು ಸೇವೆ ಮಾಡ್ತಾ ಇದ್ದೀವಿ. ಓಕೆ, ಸೊ ಅಷ್ಟು ಮಾತ್ರ ನನ್ನ ಕುರಿತಾಗಿ ನಾನು ಹೇಳ್ತೀನಿ, ಜಾಸ್ತಿ ನಾನು ಹೇಳೋದಿಲ್ಲ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಓಕೆ, ಪಕ್ಕದಲ್ಲವರಿಗೆ ಕೈ ತಟ್ಟಿ ಹೇಳಿ ಅಂತಂದರೆ ನಾನು ಸಂತೋಷವಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಓಕೆ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ಮಕ್ಕಳು ಯಾವಾಗಲೂ ನಾವು ಸಂತೋಷವಾಗಿರಬೇಕೆಂಬುದಾಗಿ ದೇವರು ನಮಗೆ ಹೇಳುವಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ನಿಮಗೆ ಅಂದರೆ ಯಾವಾಗಲೂ ಯಾರಾದರೂ ಸಂದೇಶಗಾರರು ಅಥವಾ ಯಾರಾದರೂ ದೇವರ ವಾಕ್ಯವನ್ನು ಹೇಳುವುದಕ್ಕಾಗಿ ಬಂದಿರುವಾಗ ಅನೇಕ ಸಮಯದಲ್ಲಿ ಒಂದು ಸಂದೇಶವನ್ನು, ಆಶೀರ್ವಾದ ವಚನಗಳನ್ನು, ಬಿಡುಗಡೆ ವಚನಗಳನ್ನು ಹೇಳಿ ಹೋಗ್ತಾ ಇರುವುದನ್ನು ನಾವು ನೋಡ್ತೇವೆ. ಸೊ ಎಲ್ಲವೂ ನಮಗೆ ಬೇಕು. ಆಶೀರ್ವಾದ ವಚನಗಳು ಕೂಡ ನಮಗೆ ಬೇಕು, ಬಿಡುಗಡೆ ಎಲ್ಲವೂ ಬೇಕು. ಅದರ ಜೊತೆಯಲ್ಲಿ ಈ ದಿವಸ ನಾನು ನಿಮಗೆ ಒಂದು ಚಾಲೆಂಜನ್ನು, ಒಂದು ಷರತ್ತನ್ನು ನಿಮಗೆ ಕೊಟ್ಟು ಹೋಗಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಒಂದು ಕೆಲಸವನ್ನು, ಒಂದು ನಿಯೋಗವನ್ನು, ಒಂದು ದರ್ಶನವನ್ನು, ಒಂದು ಉದ್ಯೋಗವನ್ನು ನಾನು ನಿಮಗೆ ಕೊಟ್ಟು ಇಲ್ಲಿಂದ ಹೋಗಲಿಕ್ಕೆ ನಾನು ಇಷ್ಟಪಡ್ತೇನೆ. ಸುಮಾರು ವರ್ಷಗಳಿಂದ ನೀವು ಇಲ್ಲಿ ಬರ್ತಾ ಇದ್ದೀರಾ, ದೇವ್ರ ವಾಕ್ಯವನ್ನು ಕೇಳ್ತಾ ಇದ್ದೀರಾ, ದೇವರ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀರಾ. ಸೊ ಆದರೆ ಈ ದಿವಸ ನಾನು ನಿಮಗೆ ಒಂದು ಕೆಲಸವನ್ನು, ಪ್ರಾಮುಖ್ಯವಾದಂಥ ಒಂದು ಕೆಲಸವನ್ನು ಯೇಸು ಸ್ವಾಮಿ ತನ್ನ ಮಕ್ಕಳಿಗೆ ಒಪ್ಪಿಸಿಕೊಟ್ಟಂಥ ಆ ಕೆಲಸವನ್ನು
ನಾನು ನಿಮಗೆ ಪುನರಾವರ್ತನೆ ಎಚ್ಚರಿಕೆ ರೂಪದಲ್ಲಾಗಲಿ ಅಥವಾ ಹೊಸದಾಗಿ ಅದನ್ನು ಕೇಳುವಂಥ ರೂಪದಲ್ಲಾಗಲೂ ಕೂಡ ಆ ವಾಕ್ಯವನ್ನು, ಆ ಮಾತನ್ನು, ಆ ಕೆಲಸವನ್ನು ನಿಮಗೆ ಕೊಟ್ಟು ನಾವು ಹೋಗಲು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಸುಮ್ಮನೆ ಬಂದು ನಾನೇನು ಹೇಳಿದೆ, ನಾನು ಹೋದೆ ಎಂಬುದಾಗಿ ಅಲ್ಲ, ಆದರೆ ನಿಮ್ಮ ಜೀವನದಲ್ಲಿ ಅದನ್ನು ಕಾರ್ಯ ಆಗಬೇಕು. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಅದು ಆಶೀರ್ವಾದದಾಯಕವಾಗಿರಬೇಕು. ಈ ಸಭೆಗೂ ಕೂಡ ಅದು ದೇವರ ಅನುಗ್ರಹ, ದೇವರ ಆಶೀರ್ವಾದ. ನೀವು ಕೂಡ ಈ ಸಭೆಗೆ ಒಂದು ಆಶೀರ್ವಾದದಾಯಕವಾಗಿರ್ಬೇಕೆಂಬುದಾಗಿ ಆ ಒಂದು ಚಾಲೆಂಜನ್ನು, ಆ ಷರತ್ತನ್ನು, ಆ ಒಂದು ವಾಕ್ಯವನ್ನು ನಿಮಗೆ ಹೇಳಿ ಕೆಲಸವನ್ನು ನಿಮಗೆ ಕೊಟ್ಟು ನಾವು ಹೋಗಲು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಸೊ ಎಷ್ಟು ಜನ ನೀವು ಕೆಲಸ ತೆಗೆದುಕೊಳ್ಳೋಕೆ ಇಷ್ಟ ಇದ್ದೀರಾ? ಮಾಡ್ತೀರಾ? ಅಯ್ಯೋ ಪಾಸ್ಟ್ರೆ, ನಮ್ಮ ಕೆಲಸನೇ ನಮಗೆ ಸಾಕಾಗಿದೆ, ಇನ್ನೆಲ್ಲಿ ನಿಮ್ಮ ಕೆಲಸ ಮಾಡ್ಲಿಕ್ಕೆ ನನಗಾಗ್ತದ? ಹಾಗಂತೂ ಇಲ್ವಲ್ಲ. ಹಲ್ಲೆಲೂಯಾ. ಹಾಗೇನಿಲ್ಲ ಅಂತ ಕೈ ಕೊಟ್ಟು ಹೇಳಿ ಪಕ್ಕದಲ್ಲಿವರಿಗೆ. ಹಲ್ಲೆಲೂಯಾ. ಓಕೆ, ಪ್ರೈಸ್ ದಿ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯದ 1ನೇ ವಚನದಿಂದ 5ನೇ ವಚನದವರೆಗೆ ನಾವು ಅದನ್ನು ಓದಿಕೊಳ್ಳೋಣ. ಆಗಲೇ ಯಾರ ಹತ್ರ ಆದರೂ ಒಂದು ವೇಳೆ ಮೈಕ್ ಇರೋದಾದರೆ ಅದನ್ನು ನೀವು ಓದಿಕೊಳ್ಳಿ. ಓದಿ ಎಲ್ಲರೂ ಕೇಳಿಸುವ ಹಾಗೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯದ 1ನೇ ವಚನದಿಂದ 5ನೇ ವಚನದವರೆಗೆ. ಯೆಹೋವನು ಯಾವನ ಕೈ ಹಿಡಿದು ಯಾವನೆದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲಿಸನು, ತಾನು ಅಭಿಷೇಕಿಸಿದ ಆ ಕೋರೇಶನ ಹೀಗನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಿಚ್ಚಿಟ್ಟಿರುವ ಆಸ್ತಿಪಾಸ್ತಿಗಳನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ನನ್ನ ಸೇವಕನಾದ ಯಾಕೋಬಿಗಾಗಿ, ನಾನು ಆದುಕೊಂಡ ಇಸ್ರಾಯೇಲಿಗಾಗಿ ಹೆಸರಿಡಿದು ನಿನ್ನನ್ನು ಕರೆದಿದ್ದೇನೆ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ಬಿರುದನ್ನು ದಯಪಾಲಿಸಿದ್ದೇನೆ. ನಾನೇ ಯೆಹೋವ, ಇನ್ನು ಯಾವನೂ ಅಲ್ಲ, ನಾನು ಹೊರತು ಯಾವ ದೇವರೂ ಇಲ್ಲ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ನಡು ಕಟ್ಟುವೆನು. ಓಕೆ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಚಿಕ್ಕದಾಗಿರುವಂಥ ಪ್ರಾರ್ಥನೆ ಮಾಡೋಣ. ಕೃಪಾಭರಿತನಾಗಿರುವಂಥ ಪರಲೋಕದ ತಂದೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಆಲಿಸುವುದಕ್ಕಾಗಿ ಹೋಗುತ್ತಿರುವಾಗ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬರಲಿ ಸ್ವಾಮಿ. ಕರ್ತನೆ, ನಿನ್ನ ಮೊಟ್ಟಿಗೆ ಮಾತನಾಡು. ನಮಗೋಸ್ಕರವಾಗಿ ಬಚ್ಚಿಟ್ಟಂಥ ಮನ್ನವನ್ನು ನೀನು ಹೇರಳವಾಗಿ ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮೆಲ್ಲರ ಮನಸ್ಸುಗಳನ್ನು, ದೇಹವ, ಆತ್ಮವನ್ನು ಸ್ವಾಮಿ ನಿನ್ನ ವಾಕ್ಯದ ಮೇಲೆ ಕೇಂದ್ರೀಕರಿಸುವುದಕ್ಕಾಗಿ ನಮಗೆ ನೀನು ಸಹಾಯ ಮಾಡು. ಎಲ್ಲವೂ ನಿನ್ನ ಆತ್ಮನ ಹತೋಟಿಯಲ್ಲಿ ನಾವು ಕೊಡ್ತೇವೆ. ನೀನೇ ನಿಯಂತ್ರಣದಲ್ಲಿಟ್ಟುಕೊಂಡು ನಡೆಸಬೇಕೆಂಬುದಾಗಿ ನಮ್ಮ ಒಡೆಯನು ರಕ್ಷಕನಾಗಿರುವಂಥ ಯೇಸುವಿನ ದಿವ್ಯವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಪರಲೋಕದ ತಂದೆಯೇ. ಹಲ್ಲೆಲೂಯಾ. ಓಕೆ, ಇಲ್ಲಿನ ಒಂದು ಚರಿತ್ರೆ ಅಥವಾ ಇಲ್ಲಿನ ಕಥೆಯನ್ನು ನಾವು ಸಂಕ್ಷಿಪ್ತವಾಗಿ ನಾವು ನೋಡಿಕೊಳ್ಳೋಣ. ಸೊ ನಾನು ನಿಮಗೆ ಒಂದೊಂದಾಗಿ ಎಲ್ಲವನ್ನು ಬಿಚ್ಚಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಸಮಯ ಭಾಳಷ್ಟಿದೆ. ಆದರೂ ಕೂಡ ಏನು ನಮಗೆ ಪ್ರಾಮುಖ್ಯವಾದ ವಿಷಯವಿದೋ ಅದನ್ನು ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ. ಇಲ್ಲಿ ನಾವು ನೋಡುವಾಗ ಪಾರಸಿಯ ದೇಶದ ಅರಸನಾದಂಥ ಕೋರೇಶನಿಗೆ ದೇವರು ವಾಗ್ದಾನ ಮಾಡಿದಂಥ ವಿಷಯಗಳನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪಾರಸಿಯ ದೇಶದ ಅರಸನಾಗಿರುವಂಥ ಕೋರೇಶನಿಗೆ ದೇವರು ಏನು ಮಾಡ್ತಾ ಇದ್ದಾನೆ? ವಾಗ್ದಾನ ಮಾಡ್ತಾ ಇದ್ದಾನೆ. ದೇವರು ಆಶೀರ್ವಾದದ ಮಾತುಗಳನ್ನು ಆತನು ಹೇಳ್ತಾ ಇದ್ದಾನೆ. ದೇವರು ಅವನಿಗೆ ಏನು ಮಾಡಬೇಕೆಂಬುದಾಗಿ ಆತನು ಆಲೋಚನೆ ಮಾಡಿದನೋ ಆ ವಿಷಯವನ್ನು ಏನು ಮಾಡ್ತಾ ಇದ್ದಾನೆ ಅಂದರೆ ಈ ಒಂದು ಕೋರೇಶ ಅರಸನಿಗೆ ಹೇಳುತ್ತಾ ಇರುವುದನ್ನು ನಾವು ನೋಡ್ತೇವೆ. ಎಂಥ ಆಶೀರ್ವಾದ, ಏನು ಆಶೀರ್ವಾದ ಎಂಬುದಾಗಿ ನೋಡುವಾಗ ಭಾಳಷ್ಟು ಅವುಗಳನ್ನ ನಾವು ನೋಡಿದಾದರೆ ಒಂದು 3 ಭಾಗವಾಗಿ ಅದನ್ನು ನಾವು ನೋಡಿಕೊಳ್ಳೋಣ. ಭಾಳಷ್ಟು ಪ್ರಾಮುಖ್ಯವಾದಂಥ ಆ ಆಶೀರ್ವಾದ ನಾವು ನೋಡ್ತೇವೆ. ಸೊ ಮೊಟ್ಟ ಮೊದಲದಾಗಿ ನಾವು ನೋಡುವುದಾದರೆ 2ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡು. ಹಲ್ಲೆಲೂಯಾ. ಓಕೆ,
ಸೊ ನಿನ್ನ ಮುಂದೆ ಹೋಗಿ ಏನು ಮಾಡ್ತಾನೆ, ದಿಣ್ಣೆಗಳನ್ನು ನಾನು ಏನು ಮಾಡ್ತೇನೆ, ಸಮ ಮಾಡ್ತಾನೆ. ಸೊ ಈಗ ದಿಣ್ಣೆ ಎಂಬುದಾಗಿ ನೋಡುವಾಗ ಆಗಲೇ ನಾವು ನೋಡ್ತೇವೆ, ಪಾಸ್ಟರ್ ಹೇಳ್ತಾ ಇದ್ರು ಬೆಟ್ಟ ಎಂಬುದಾಗಿ, ಬೆಟ್ಟ ಗುಡ್ಡ ಎಂಬುದಾಗಿ ನಾವು ನೋಡ್ತೇವೆ. ಸೊ ಇಂಗ್ಲೀಷ್ನಲ್ಲಿ ನಾವು ನೋಡುವುದಾಗೆ ಎಕ್ಸಾಲ್ಟೆಡ್ ಪ್ಲೇಸ್ ಎಂಬುದಾಗಿ ನಾವು ನೋಡ್ತೇವೆ, ಅಂದರೆ ಎತ್ತರವಾಗಿರುವಂಥ ಸ್ಥಳಗಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ಅದನ್ನು ನಾವು ನೋಡ್ತೇವೆ. ಸೊ ಕೋರೆಷ ಅರಸನಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ಏನಂದರೆ ನಾನು ನಿನ್ನ ಮುಂದೆ ಹೋಗಿ ಬೆಟ್ಟಗಳನ್ನು ದಿಣ್ಣೆಗಳನ್ನು ಏನು ಮಾಡ್ತೇನೆ, ಸಮ ಮಾಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾ ಇರುವಂಥದ್ದು ನಾವು ನೋಡ್ತೇವೆ. ಅಂದರೆ ಈಗ ಸಾಮಾನ್ಯವಾಗಿ ನೋಡೋದಾದರೆ, ಸಿಂಪಲ್ ಆಗಿ ನಾವು ಅರ್ಥ ಮಾಡಿಕೊಳ್ಳೋದಾದರೆ, ಈಗ ನಾವು ದಾರಿಯಲ್ಲಿ ಹೋಗುವಾಗ, ರೋಡಲ್ಲಿ ನಾವು ಹೋಗ್ತಿರುವಾಗ ಸಮವಾಗಿ ಸ್ಥಳ ಇರ್ತದೆ, ಕೆಲವೊಂದು ಸಮಯದಲ್ಲಿ ಅಪ್ಪಿರ್ತದೆ ಅಲ್ವಾ, ಎತ್ತರ ಪ್ರದೇಶ ಇರ್ತದೆ. ಅಥವಾ ಬೈಕಲ್ಲಿ ಓಡಿಸುವಾಗ ಕೂಡ ನಾವು ನೋಡ್ತೇವೆ ಸ್ವಲ್ಪ ಅಪ್ಪು ಗುಡ್ಡ ಹತ್ತುವಂಥ ಒಂದು ಪ್ಲೇಸ್ಗಳು ಅಲ್ಲಿರುವಾಗ, ಈಗ ಸಮವಾದಂಥ ಸ್ಥಳದಲ್ಲಿ ನಾವು ರೇಸ್ ಮಾಡ್ತೇವೆ, ಅದೇ ರೀತಿಯಲ್ಲಿ ಹೋಗುವುದಾದರೆ ಹೋಗುತ್ತಿಲ್ಲ. ಸ್ವಲ್ಪ ಏನು ಮಾಡಬೇಕು, ರೇಸನ್ನು ಜಾಸ್ತಿ ಆತನ ಮಾಡಬೇಕು. ಸೊ ಒಂದು ಎರಡನೇದಾಗಿ ನೋಡುವಾಗ, ಈಗ ನಡ್ಕೊಂಡು ನಾವು ಹೋಗ್ತಾ ಇರೋದಾದರೆ, ಈಗ ಸಮವಾದಂಥ ಸ್ಥಳದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರೋದಾದರೆ ಸಾಮಾನ್ಯವಾಗಿ ನಾವು ಹೋಗ್ತೇವೆ. ಅಪ್ಪು ಹತ್ತುವಾಗ ಏನಾಗ್ತದೆ, ಹತ್ತಿದ ನಂತರ ನಮಗೆ ಏನಾಗ್ತದೆ, ಸ್ವಲ್ಪ ಆಯಾಸ ಬರ್ತದೆ, ಸ್ವಲ್ಪ ದಮ್ಮು ಉಸಿರಾಟ ಏನಾಗ್ತದೆ ಜಾಸ್ತಿ ಆಗ್ತದೆ, ಅಪ್ಪ ಸಾಕಾಯ್ತು ಅಂದಾಗಿದೆ. ಈಗ ಒಂದು ವೇಳೆ ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ, ಈಗ ಒಂದು 3 ಅಂತಸ್ತು ಬಿಲ್ಡಿಂಗನ್ನು ನೀವು ಹತ್ತುತ್ತಾ ಇದ್ದೀರಾ, ಹತ್ತುತ್ತಿರುವಂಥ ಸಮಯದಲ್ಲಿ ಒಂದು 2 ಅಂತಸ್ತು ಹತ್ತಿದ ನಂತರ ಏನು ಮಾಡ್ತೀರಿ, ಸ್ವಲ್ಪ ವಯಸ್ಸಾದರೂ ಸ್ವಲ್ಪ ನಿಂತ್ಕೊಳ್ಳಮ್ಮ, ಸ್ವಲ್ಪ ನನಗೆ ಸಾಕಾಯಿತು, ಸ್ವಲ್ಪ ಒಂದು 5 ನಿಮಿಷ, ಒಂದು 2 ನಿಮಿಷ ನಿಂತ್ಕೊಂಡು ನಾವು ಹೋಗೋಣ ಅಂತ ಅಲ್ಲಿ ನಿಂತ್ಕೊಂಡು ಕೈ ಕೊಡ ಮಾಡೇನು ಮತ್ತೇನು ಮಾಡ್ತೀವಿ, ನಾವು ಹೋಗ್ತೀವಿ ಅಲ್ವಾ. ಸೊ ಈಗ ಇಲ್ಲಿ ನಾವು ನೋಡುವಂಥ, ನಾನು ಹೇಳುವಂಥ ಉದ್ದೇಶ ಏನಂತಂದರೆ, ಈಗ ದೇವರು ಕೋರೆಷ ಅರಸನಿಗೆ, ಆ ಪಾರಸಿ ರಾಜನಾದಂಥ ಅವನಿಗೆ ವಾಗ್ದಾನ ಮಾಡ್ತಾನೆ, ನಿನ್ನ ಮುಂದೆ ಬರುವಂಥ ದಿಣ್ಣೆಗಳನ್ನು, ಎತ್ತರವಾಗಿರುವಂಥ ಸ್ಥಳಗಳನ್ನು ನಾನು ಏನು ಮಾಡ್ತೇನೆ, ಸಮ ಮಾಡ್ತೇನೆ ಎಂಬುದಾಗಿ. ಅದರರ್ಥ ನೀನು ಹೋಗುವಂಥ ಸ್ಥಳದಲ್ಲಿ ನಿನಗೆ ಕಷ್ಟಕರವಾಗಿ, ಸಮಸ್ಯೆ ಆಗಿ, ತೊಂದರೆಗಳಾಗಿ ನೀನು ಹೋಗುವುದಕ್ಕಾಗಿ ಆಯಾಸವಾಗದೆ ಈಸಿಯಾಗಿ ಆ ಸ್ಥಳವನ್ನು ಸೇರಬೇಕಾದಂಥ ಸ್ಥಳವನ್ನು ಸೇರುವುದಕ್ಕಾಗಿ ಆ ಸ್ಥಳವನ್ನು ಸಮ ಮಾಡ್ತೇನೆ, ನೇರವಾಗಿ ಮಾಡ್ತೇನೆ, ನಾನು ಈಸಿಯಾಗಿ ನೀನು ತಲುಪುವುದಕ್ಕಾಗಿ, ಹೋಗುವುದಕ್ಕಾಗಿ ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾನೆ, ಈ ಕೋರೆಷ ಅರಸನಿಗೆ ವಾಗ್ದಾನ ಮಾಡ್ತಾ ಇರುವಂಥ ಸಂಗತಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಈ ಕೋರೆಷ ಅರಸನಿಗೆ ಮಾಡುವಂಥ ಮೊದಲನೇ ಒಂದು ವಾಗ್ದಾನ, ಮೊದಲನೇ ಒಂದು ಆಶೀರ್ವಾದ ಏನಂದರೆ, ನಿನ್ನ ಮುಂದೆ ಬರುವಂಥ ದಿಣ್ಣೆಗಳನ್ನು, ಕಷ್ಟಗಳನ್ನು, ಸಮಸ್ಯೆಗಳನ್ನು, ನಿನಗೆ ವಿರೋಧವಾಗಿರುವಂಥ ಎಷ್ಟೇ ಬೆಟ್ಟ, ಈಗ ನೋಡಿ ಕೆಲವು ಸಮಯದಲ್ಲಿ ಹೇಳ್ತಾರೆ ಅಂತಂದರೆ, ಬೆಟ್ಟದಷ್ಟು ಸಮಸ್ಯೆ ಬಂದರೂ ಕೂಡ ದೇವರೇನು ಮಾಡ್ತಾನೆ, ದೂರ ಮಾಡ್ತಾನೆ. ಎಷ್ಟು ಕಷ್ಟ, ಒಂದು ದೊಡ್ಡ ಬೆಟ್ಟದ ಉಪಾದಿಯಲ್ಲಿ ಕಷ್ಟ ಬಂತ್ರಿ ನಮಗಂತ ಹೇಳ್ತಾರೆ ಅಲ್ವಾ. ಅಂದರೆ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ಹೋಲಿಸ್ತಾರೆ ಅಂತಂದರೆ, ಬೆಟ್ಟ ಎಂಬುದಾಗಿ ಹೋಲಿಸ್ತಾ ಇದ್ದಾರೆ, ಗುಡ್ಡ ಎಂಬುದಾಗಿ ಹೋಲಿಸ್ತಾ ಇದ್ದಾರೆ, ಆ ದಿಣ್ಣೆ ಎಂಬುದಾಗಿ ಅದನ್ನು ಹೋಲಿಸ್ತಾ ಇದ್ದಾರೆ. ಕಾರಣ ಅದನ್ನು ಹತ್ತುವುದಕ್ಕಾಗಿ ಅಷ್ಟೊಂದು ಈಸಿ ಅಲ್ಲ, ಅದನ್ನು ಪಾರು ಮಾಡುವುದಕ್ಕಾಗಿ ಅಷ್ಟೊಂದು ಸುಲಭವಾಗಿಲ್ಲ, ಅದನ್ನು ದಾಟಿ ಹೋಗುವುದಕ್ಕಾಗಿ ಅಷ್ಟೊಂದು ಈಸಿಯಾಗಿ ನಮಗೆ ಅದು ಆಗುವುದಿಲ್ಲ ಎನ್ನುವಂಥ ಆ ಒಂದು ವಾಕ್ಯವನ್ನು ವ್ಯಕ್ತಪಡಿಸುವುದಕ್ಕಾಗಿ ಬೆಟ್ಟ ಎಂಬುದಾಗಿ ಅದನ್ನು ವಿವರಣೆ ಮಾಡಲಾಗ್ತದೆ. ಎಷ್ಟು ಕಷ್ಟಪ್ಪ ದೇವ್ರೆ, ಇದನ್ನು ದಾಟಿ ಹೋಗಲಿಕ್ಕೆ ಬೆಟ್ಟದಷ್ಟು ಉಪಾಧಿಯಲ್ಲಿ ನನಗಿದೆ, ಗುಡ್ಡದ ಉಪಾಧಿಯಲ್ಲಿದೆ, ನನಗೆ ಪಾರು ಮಾಡಲಿಕ್ಕೆ ನನಗೆ ಆಗ್ತಾಯಿಲ್ಲ ಎಂಬುದಾಗಿ ಅನೇಕ ಸಮಯದಲ್ಲಿ ನಾವು ಹೇಳ್ತೇವಲ್ಲ. ಸೊ ಹಾಗೆ, ಸೊ ಇಲ್ಲಿ ಕೋರೆಷ ಅರಸನಿಗೆ ವಾಗ್ದಾನ ಮಾಡ್ತಾ ಇದ್ದೇನೆ ಅಂದರೆ, ನಿನ್ನ ಮುಂದೆ ಹೋಗಿ ನಾ ಏನು ಮಾಡ್ತಾನೆ, ಈ ಗುಡ್ಡಗಳನ್ನು, ದಿಣ್ಣೆಗಳನ್ನು ಸಮ ಮಾಡಿ ನೀನು ಎಲ್ಲಿ ಹೋಗ್ಬೇಕಂತ ನೀನು ಇಷ್ಟಪಟ್ಟಿದೋ ಅಲ್ಲಿ ಹೋಗುವುದಕ್ಕಾಗಿ ಈಸಿಯಾದಂಥ, ಸುಲಭವಾದಂಥ ದಾರಿಯನ್ನು ಮಾಡಿ ನೀನು ತಲುಪುವುದಕ್ಕಾಗಿ ನಾನು ಸಹಾಯ ಮಾಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇರೋದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಎರಡನೇ ಆಶೀರ್ವಾದ, ಓಕೆ, ಮೊದಲನೇ ಆಶೀರ್ವಾದ ನಾವು ನೋಡ್ತೇವೆ ಏನಂದರೆ, ದಿಣ್ಣೆಗಳನ್ನು ಸಮ ಮಾಡಿ, ಅಂದರೆ ನೀನು ತಲುಪಬೇಕಾದಂಥ ಸ್ಥಳಗಳನ್ನು ತಲುಪುವುದಕ್ಕಾಗಿ ಯಾವುದೇ ರೀತಿಯಂಥ ಕಷ್ಟವಾಗದೆ ಆ ಸ್ಥಳವನ್ನು ತಲುಪುವುದಕ್ಕಾಗಿ ಸಹಾಯ ಮಾಡ್ತಾನೆ ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಾಗ ಅದೇ ಅಧ್ಯಾಯದಲ್ಲಿ ಕೆಳಗಿನ ವಾಕ್ಯದಲ್ಲಿ ನೋಡುತ್ತೆ, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ತಲುಪಬೇಕಾದಂಥ ಸ್ಥಳಗಳನ್ನು ತಲುಪುವುದಕ್ಕಾಗಿ ಮೊದಲನೇ ಅಡ್ಡಿ ಬೆಟ್ಟದ ಪಾದೆಯಲ್ಲಿರುವಂಥದ್ದು ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಾಗ
ತಾಮ್ರದ ಕದಗಳನ್ನ ಮತ್ತು ಕಬ್ಬಿಣದ ಅಗುಳಿಗಳನ್ನ ನಾ ಏನ್ ಮಾಡ್ತೀನಿ, ಮುರಿದು ಬಿಡ್ತೇನೆ. ಇನ್ನು ನೋಡಿ, ಈ ತಾಮ್ರದ ಕದಗಳನ್ನ ಕಬ್ಬಿಣದ ಅಗುಳಿಗಳು ಏನೆಂಬುದಾಗಿ ನೋಡೋದಾದ್ರೆ, ಆ ಕಾಲದಲ್ಲಿ ನೀವು ಇಲ್ಲಿ ರಾಯಚೂರಲ್ಲಿ ಕಿಲಾ ಇರ್ಬೋದು, ಕೋಟೆ ಇದೆ, ರಾಯಚೂರಲ್ಲಿ ಕೋಟೆ ಇದೆ. ಆ ಕೋಟೆ ಒಳಗೆ ಹೋಗುವಾಗ ದೊಡ್ಡದಾಗಿರುವಂಥ ಒಂದು ಬಾಗಿಲು ನೋಡಿದಿರಾ? ಅಲ್ಲಿಲ್ಲ ಅಂದ್ರೆ ಬೇರೆ ಯಾವುದಾದ್ರೂ ಊರಲ್ಲಿ ಹೋಗಿ ಕೋಟೆ ನೋಡಿದ್ರಾ? ಕೋಟೆ ಎಷ್ಟು ಜನ ನೋಡಿದ್ರಾ? ಕೋಟೆ ನೋಡಿದ್ರಲ್ವಾ? ನೋಡದೇ ಇರೋದಾದ್ರೆ ನೀವು ಕೋಟೆ ಒಂದ್ಸಾರಿ ಹೋಗಿ ನೋಡಿ, ಆಯ್ತಾ? ಇಲ್ಲಾಂದ್ರೆ ಕೆಲವೊಂದು ಊರುಗಳಿಗೆ ಅಗಸಿ ಅಂತ ಅಥವಾ ದೊಡ್ಡ ಬಾಗಿಲುಗಳಿರ್ತದೆ, ನೋಡಿದ್ರ ಅದನ್ನ? ಆ ಬಾಗಿಲುಗಳು ಅಂದ್ರೆ ದೊಡ್ಡದಾಗಿರುವಂತಹ ಒಂದು ಬಾಗಿಲ, ಅಲ್ಲಿ ಒಂದು ಕದಗಳನ್ನ ಅಲ್ಲಿ ಇಟ್ಟಿರ್ತಾರೆ. ಅಗುಳಿಗಳನ್ನ ಕೆಲವೊಂದು ಹಳ್ಳಿಗಳಲ್ಲಿ ಆ ಕಾಲದಲ್ಲಿ ಬಾಗಿಲುಗಳನ್ನು ಮುಚ್ಚಿ ಹಿಂದ್ಗಡೆ ಆಚೆ ಈಚೆ ಕಡೆ ಒಂದು ಮೋಡದ ಪಾದಿಲ್ಲ ಅದನ್ನು ಮಾಡಿರ್ತಿರು, ಒಳಗೆ ಕುಟ್ಟುವಂತ ಒಣಕೆಗಳನ್ನು ಹಾಕಿರ್ತಿದ್ರು. ಯಾರಿಗಾದ್ರೂ ಗೊತ್ತಿದೆಯಲ್ಲ? ಅಂದ್ರೆ ಯಾರು ತರದ್ರು ಕೂಡ ಏನ್ ಮಾಡಬಾರ್ದು, ಬರಬಾರ್ದಂತ. ಸೊ ಇಲ್ಲಿ ಕೋರೇಸ್ ಅರಸನಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ ಅಂತಂದ್ರೆ, ನೀನು ಯಾವ ರಾಜ್ಯರನ್ನ ಸೋಲಿಸುವುದಕ್ಕಾಗಿ ನೀನು ಹೋಗ್ತೀಯೋ, ಆತನು ಎಂತ ದೊಡ್ಡ ರಾಜ್ಯನಾಗಿದ್ರು ಕೂಡ, ಎಂತ ಬಲಿಷ್ಠನಾಗಿರುವಂತ ಅರಸನಾಗಿದ್ರು ಕೂಡ, ಅವನನ್ನ ಸೋಲಿಸುವುದಕ್ಕಾಗಿ ನಿನಗೆ ನಾನು ಸಹಾಯ ಮಾಡ್ತೇನೆ. ಮತ್ತೆ ಒಳಗೆ ನುಗ್ಗುವುದಕ್ಕಾಗಿ, ಆ ರಾಜ್ಯದ ಒಳಗೆ ನುಗ್ಗುವುದಕ್ಕಾಗಿ ಎಂತ ತಾಮ್ರದ ಬಾಗಿಲುಗಳನ್ನು ಇಟ್ಟಿದ್ರು ಕೂಡ, ಒಳಗೆ ಕಬ್ಬಿಣದ ಅಗುಳಿಗಳನ್ನು ಸೇರಿಸಿದ್ರು ಕೂಡ ಅದನ್ನೆಲ್ಲ ಮುರಿದು ಬಿಡುವುದಕ್ಕಾಗಿ ನಾನು ನಿನಗೇನ್ ಮಾಡ್ತೇನೆ, ಸಹಾಯ ಮಾಡ್ತೇನೆ ಎಂಬುದಾಗಿ ದೇವರು ಅವನಿಗೆ ವಾಗ್ದಾನ ಮಾಡ್ತಾ ಇರೋದನ್ನು ನೋಡ್ತೇವೆ. ಕಟ್ಕಿದು ಒಂದ್ ವೇಳೆ ಬಾಗಿಲಿರುವುದಾದ್ರೆ ಏನಾಗ್ತಿತ್ತು? ಮುರಿದು ಹೋಗ್ತಿತ್ತು. ಆವಾಗ ಎಂತಾರೆ, ಆನೆಗಳನ್ನ ತಂದು ಏನ್ ಮಾಡ್ತಿದ್ರು ಅಂದ್ರೆ, ಇಷ್ಟು ದೊಡ್ಡದಾಗಿರುವಂತ ಒಂದು ಮರದ ಕೊಂಬೆಯನ್ನ ತೆಗೆದುಕೊಂಡು ಆನೆಗೆ ಕಟ್ಟಿ ಹಿಂಗ್ ಹೊಡೆದಿರುವಾಗ ಬಾಗಿಲು ಏನಾಗ್ತಿತ್ತು, ಅದನ್ನ ಮುರಿದು ಹೋಗ್ತಿತ್ತು. ಆ ರೀತಿಯಾಗಿ ಮುರಿದು ಹೋಗ್ಬಾರ್ದಂತ ಏನ್ ಮಾಡ್ತಿರಂತಂದ್ರೆ, ಕೆಲವು ದೊಡ್ಡ ಅರಸರುಗಳು, ಬಲಿಷ್ಠವಾದಂತ ಅರಸರುಗಳು, ಅವರು ಏನ್ ಮಾಡ್ತಿರೋ, ಅದು ಬಾಗಿಲುಗಳನ್ನ ಕಬ್ಬಿಣದಂದು ಮತ್ತು ಅದನ್ನ ತಾಮ್ರದಿಂದ ಮಾಡ್ತಾ ಇದ್ರು ಎಂಬುದಾಗಿ. ಅಷ್ಟು ಬಲಿಷ್ಠವಾಗಿರುವಂತದನ್ನ, ಅಷ್ಟು ಒಳಗೆ ನುಗ್ಗುವುದಕ್ಕೆ ಅಸಾಧ್ಯವೆಂಬುದಾಗಿ ಕಾಣ್ತಾ ಇದ್ರು ಕೂಡ, ಅಂಥದನ್ನ ನಾ ಏನ್ ಮಾಡ್ತೇನೆ, ನಿನ್ನ ಮುಂದೆ ಹೋಗಿ ಅದನ್ನ ತೆರಿತೇನೆ ಎಂಬುದಾಗಿ ದೇವರೇನ್ ಮಾಡ್ತಾ ಇದ್ರೆ, ಅವನಿಗೆ ವಾಗ್ದಾನ ಮಾಡಿ ಆಶೀರ್ವಾದ ಮಾಡ್ತಾ ಇರೋದನ್ನ ನೋಡ್ತೇವೆ. ಹಾಲೆಲೂಯಾ. ಮೂರನೇದಾಗಿ ನಾವು ನೋಡೋಣ. ಓಕೆ, ಮೂರನೇ ವಾಗ್ದಾನ, ಮೂರನೇ ಆಶೀರ್ವಾದ ಏನೆಂಬುದಾಗಿ ನೋಡುವಾಗ ಕೆಳಗಿನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಇಸ್ರಾಯೇಲ್ ದೇವರೆಂಬುದಾಗಿ ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು, ಗುಪ್ತ ಸ್ಥಳದಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು ಎಂಬುದಾಗಿ. ಹಾಲೆಲೂಯಾ. ನೀವು ಕೇಳಿಸ್ಕೊಂಡು, ಅವ್ರಿಗೆ ನಿಧಿ ಹತ್ತದ ನೋಡಿ ಅಂತ. ನಿಧಿ ಎಲ್ಲಿಂದ ಹತ್ತದ ಅವರಿಗೆ? ಯಾರೋ ಒಬ್ಬ ಶ್ರೀಮಂತರು ಏನ್ ಮಾಡಿದ್ರು ಅಂತಂದ್ರೆ, ಜುಪ್ಪಣತನ ಮಾಡಿ ಒಂದು ರಂಜಣಿಗೆ ಇರ್ತದಲ್ಲ, ಅದರಲ್ಲಿ ಕೂಡಿಸಿ ಬೆಳ್ಳಿ ಬಂಗಾರ ಎಲ್ಲವನ್ನ ಹಾಕಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ನೆಲವನ್ನ ಅಗಿದು ಆ ನೆಲದಲ್ಲಿ ಮುಚ್ಚಿಟ್ಟಿರ್ತಾರೆ. ಅವ್ರು ಯಾರಿಗೂ ಹೇಳಿರೋದಿಲ್ಲ, ಅವನು ಸತ್ತೋಗ್ಬಿಟ್ಟಿರ್ತಾನೆ. ಮಕ್ಕಳಿಗೂ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. ಆಮೇಲೆ ಏನಾಗ್ತದೆ ಅಂತಂದ್ರೆ, ಮಕ್ಕಳೆಲ್ಲರೂ ದೊಡ್ಡವರಾಗಿ ಇದಾಗಿ ಮತ್ತೆಲ್ಲೆಲ್ಲೋ ಸೇರ್ಕೊಂಡಿರ್ತಾರೆ. ಆ ಮನೆಯನ್ನ ಮತ್ತೊಬ್ರು ತೆಗೆದುಕೊಂಡಿರುವಾಗ, ಅಗಿತಾ ಇರುವಾಗ ಅವಾಗ ಏನಾಗ್ತದೆ ಅಂದ್ರೆ ಅಲ್ಲಿ ನಿಧಿ ಸಿಕ್ಕಿರ್ತದೆ. ಹಾಲೆಲೂಯಾ. ಆ ಕಾಲದಲ್ಲಿ ಏನಾಗ್ತಿತ್ತಂದ್ರೆ, ರಾಜ್ಯದ ಕಾಲದಲ್ಲಿ ಅರಸರುಗಳು ಏನ್ ಮಾಡ್ತಿರಂದ್ರೆ, ಬೇರೆ ದೇಶದಿಂದ ಕೊಳ್ಳೆ ಹೊಡೆದು ತಂದಂತ ಬೆಳ್ಳಿ ಬಂಗಾರಗಳನ್ನ, ಹಣಗಳನ್ನ ಯಾರಿಗೂ ಸಿಗ್ಬಾರ್ದಂತ ಅವರು ಒಂದು ಸ್ಥಳವನ್ನ ಕೆದರಿ ಅವ್ರೇನ್ ಮಾಡ್ತಾರೆ, ಬಚ್ಚಿರ್ತಾ ಇದ್ರು. ತಮ್ಮ ರಾಜ್ಯವನ್ನು ನಡೆಸುವುದಕ್ಕಾಗಿ, ಸೈನಿಕರಿಗೆ ಸಂಬಳವನ್ನು ಕೊಡುವುದಕ್ಕಾಗಿ, ಕಷ್ಟ ಕಾಲದಲ್ಲಿ ಎಲ್ಲರಿಗೆ ಸಹಾಯ ಮಾಡುವುದಕ್ಕಾಗಿ ನಿಧಿಗಳನ್ನ, ಬೆಳ್ಳಿ ಬಂಗಾರವನ್ನು ಅವ್ರು ಏನ್ ಮಾಡ್ತಾ ಇದ್ರು, ಮುಚ್ಚಿಡ್ತಿದ್ರು, ಯಾರಿಗೂ ಸಿಗ್ತಾ ಇರಲಿಲ್ಲ. ಈಗ ಈ ಅರಸನು, ಕೋರೇಶ ಅರಸನು ಒಬ್ಬ ರಾಜನನ್ನ, ಈಗ ನೋಡಿ, ನಾನು ಕೋರೇಶ ಅರಸನೆಂಬುದಾಗಿ ನೆನೆಸ್ಕೊಳ್ಳಿ. ಈಗ ನಿಮ್ಮ ಪಾಸ್ಟರ್ ಅಯ್ಯನವರು, ಅವರು ಬೇರೆ ರಾಜ್ಯದ ಅರಸರೆಂಬುದಾಗಿ ನೆನೆಸ್ಕೊಳ್ಳಿ. ಈಗ ಅವರು ಊರಲ್ಲಿ ಹೋಗಿ, ಅವರ ಗ್ರಾಮದಲ್ಲಿ ಹೋಗಿ, ಅವರ ರಾಜ್ಯದಲ್ಲಿ ಅವರನ್ನು ಸೋಲಿಸಿರುವಾಗ, ಅವ್ರ ಊರ ಒಳಗೆ ನುಗ್ಗಿರುವಾಗ, ಅಲ್ಲಿ ಏನೆಲ್ಲ ಕಣ್ಣಿಗೆ ಕಾಣ್ತದೋ ಅದನ್ನು ಮಾತ್ರ ನಾ ಏನು ಮಾಡ್ಬೋದು, ಬೆಳ್ಳಿ ಬಂಗಾರಗಳನ್ನು ಎಲ್ಲವುಗಳನ್ನು ಕತ್ಕೊಂಡು ನಾನು ಬರ್ಬೋದು ಅಥವಾ ತೆಗೆದುಕೊಂಡು ಬರ್ಬೋದು. ಅವ್ರು ಒಂದು ವೇಳೆ ಇಲ್ಲಿ ಚರ್ಚಲ್ಲಿ ಅಥವಾ ಇಲ್ಲಿ ಎಲ್ಲಾದರೂ ಕೆದರಿ ಒಂದಿಷ್ಟು ದೊಡ್ಡದಾಗಿರುವಂಥ ರಂಜಣಿಗೆಯಲ್ಲಿ ಬೆಳ್ಳಿ ಬಂಗಾರವನ್ನು ಬಚ್ಚಿಟ್ಟಿರುವುದಾದರೆ ನನಗೆ ಗೊತ್ತಾಗುತ್ತಾ?
ಗೊತ್ತಾಗುತ್ತೆ. ಏನೆಲ್ಲ ಸಿಗ್ತದೆ ಅದನ್ನು ಮಾತ್ರ ತೆಗೆದುಕೊಂಡು ಏನು ಮಾಡ್ಬೋದು, ಹೋಗಬಹುದು. ಆದರೆ ದೇವರು ಹೇಳ್ತಾ ಇದ್ದಾನೆ, ಯಾರ ಕಣ್ಣಿಗೂ ಕಾಣದಿರುವಂತ ಆ ವಸ್ತು, ಯಾರ ಗಮನಕ್ಕೆ ಬರದಿರುವಂತ ವಸ್ತು, ರಾಜ್ಯನಿಗೆ ಮಾತ್ರ, ಕೆಲವು ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರುವಂತ ಆ ಬೆಳ್ಳಿ ಬಂಗಾರ ನಿಧಿ ನಿಕ್ಷೇಪಗಳನ್ನ ಅದನ್ನ ನಾ ಏನ್ ಮಾಡ್ತೇನೆ, ನಿನಗೆ ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇರೋದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ ಕರ್ತನಲ್ಲಿ ಪ್ರಿಯರಾದ ದೇವ್ರ ಮಕ್ಕಳೇ, ಇಲ್ಲಿ ದೇವರು ಕೋರೇಶ ಅರಸನಿಗೆ ವಾಗ್ದಾನ ಮಾಡ್ತಿರುವಂತ 3 ಆಶೀರ್ವಾದಗಳು. ಪಕ್ಕದಲ್ಲಿ ಹೇಳಿ 3 ಆಶೀರ್ವಾದಗಳು. ಹಲ್ಲೆಲೂಯಾ. ಓಕೆ, ನಿಮಗೆ 3 ಆಶೀರ್ವಾದ ಬೇಕಂತಂದ್ರೆ ಪಕ್ಕದಲ್ಲಿವ್ರಿಗೆ ಹೇಳಿ, ಬೇಡ ನಾನು ಹಂಗೆ ಕುಂತ ಹೋಗ್ತೀನಿ ಅಂದ್ರೆ ನೀವು ಹೇಳ್ಬೇಡಿ. ಎಲ್ಲರಿಗೂ ಬೇಕಲ್ವಾ? ಹಲ್ಲೆಲೂಯಾ. ಓಕೆ, ಮೊದಲನೇದಾಗಿ ನಾವು ನೋಡಿದ್ದೇವೆ ಏನು ಆಶೀರ್ವಾದ ಎಂಬುದಾಗಿ ನೋಡುವಾಗ, ನಾನು ನಿನ್ನ ಮುಂದೆ ಹೋಗಿ ದೊಡ್ಡದಾಗಿರುವಂಥ ಬೆಟ್ಟದೊಪ್ಪ ಇರುವಂಥ ಯಾವುದೇ ಎಂಥ ಅರಸನಾಗಿದ್ರು ಕೂಡ, ನಿನ್ನ ವಿರೋಧ ಎಂಥವನಾಗಿದ್ರು ಕೂಡ ಅವನನ್ನ ನಾನು ಸಮ ಮಾಡ್ತೇನೆ, ನೀನು ಈಚೆಯಾಗಿ ನೀನು ಹೋಗ್ಬೋದು ಎಂಬುದಾಗಿ. ಎರಡನೇದಾಗಿ, ಏನೇ ಕಷ್ಟಗಳು ಎಂಥದೇ ಅಡ್ಡಿ ಒಳಗೆ ನುಗ್ಗುವುದಕ್ಕಾಗಿ, ಆ ಆಶೀರ್ವಾದ ಪಡೆದುಕೊಳ್ಳುವುದಕ್ಕಾಗಿ ಹೋಗುವುದಕ್ಕಾಗಿ ಎಂಥ ಅಡ್ಡಿಗಳಿದ್ದರೂ ಕೂಡ, ಎಂಥ ವಿರೋಧತ್ವ ಇದ್ರೂ ಕೂಡ ಒಳಗೆ ನುಗ್ಗುವುದಕ್ಕಾಗಿ ಎಲ್ಲವನ್ನ ಮುರಿದು ಬಿಡ್ತೇನೆ ಎಂಬುದಾಗಿ ಎರಡನೇ ಆಶೀರ್ವಾದ ನಾವು ನೋಡ್ತೇವೆ. ಮೂರನೇದಾಗಿ ನಾವು ನೋಡುವಾಗ, ಬಚ್ಚಿಟ್ಟಿರುವಂಥ ಎಲ್ಲ ಆಸ್ತಿ ಪಾಸ್ತಿಗಳನ್ನ ನಿನ್ನ ಕೊಟ್ಟು ನಿನ್ನನ್ನು ಎಲ್ಲಕ್ಕಿಂತಲೂ ದೊಡ್ಡ ಶ್ರೀಮಂತನನ್ನಾಗಿ ಮಾಡ್ತಾನೆ ಎಂಬುದಾಗಿ ದೇವರೇನು ಮಾಡ್ತಾ ಇದ್ದಾನೆ, ವಾಗ್ದಾನ ಮಾಡ್ತಾ ಇರೋದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 3 ಆಶೀರ್ವಾದಗಳನ್ನು ದೇವರೇನು ಮಾಡ್ತಾ ಇದ್ದಾನೆ, ವಾಗ್ದಾನ ಮಾಡ್ತಾ ಇದ್ದಾನೆ. ಬಹಳಷ್ಟು ಪ್ರಾಮುಖ್ಯವಾಗಿರುವಂಥ ಒಂದು ಆಶೀರ್ವಾದ. ಓಕೆ, ಈ ವ್ಯಕ್ತಿ ಕುರಿತಾಗಿ ನಾವು ನೋಡಿಕೊಳ್ಳೋಣ ಅಲ್ವಾ? ಈ ವ್ಯಕ್ತಿನ ಆಶೀರ್ವಾದ ಮಾಡಬೇಕಾದ್ರೆ ಈ ವ್ಯಕ್ತಿ ಕುರಿತಾಗಿ ನೋಡ್ಕೊಳ್ಬೇಕಲ್ವಾ? ಈ ವ್ಯಕ್ತಿ ಯಾರು, ಎಲ್ಲಿಂದ ಬಂದವನು, ಇವನು ಅಂದರೆ ಯಾವ ಒಂದು ಪಂಗಡದಿಂದ ಬಂದು, ಎಲ್ಲಿ ಹುಟ್ಟಿದವನು, ಇವನು ಯಾವ ಹೊದಿಕೆ ಸೇರಿದವನು, ಯಾರು ಇವನನ್ನು ಆರಿಸಿಕೊಂಡಿದ್ದರು, ಎಲ್ಲಿ ವಾಸ ಮಾಡುವ ಆತನು, ದೇವರು ಇವನನ್ನು ಯಾಕೆ ಆಶೀರ್ವಾದ ಮಾಡ್ತಾ ಇದ್ದಾನೆ, ಸೊ ಇಷ್ಟೊಂದು ದೊಡ್ಡ ಆಶೀರ್ವಾದವನ್ನು ದೇವರು ಇವನು ಮಾಡಲಿಕ್ಕೆ ಕಾರಣಗಳೇನೆಂಬುದಾಗಿ ಅದೆಲ್ಲ ನಾವು ನೋಡಿಕೊಂಡು ನನಗೂ ಬೇಕೆಂಬುದಾಗಿ ನಾವು ಬೇಡ್ಕೊಳ್ಬೇಕಲ್ವಾ? ಹಲ್ಲೆಲೂಯಾ. ನಿಮ್ಗೆ ಬೇಡವಾ ಆಶೀರ್ವಾದಗಳು? ಬೇಕಲ್ವಾ? ಹಾಗಾದ್ರೆ ನಾವು ತಿಳ್ಕೊಳ್ಳೋಣ ಈ ವ್ಯಕ್ತಿ ಯಾರು, ಯಾಕೆ ಇವನನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ. ಈ ವ್ಯಕ್ತಿಯ ಕುರಿತಾಗಿ ನಾವು ನೋಡುವುದಾದ್ರೆ ಇಲ್ಲಿ ಮುಂದಿನ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ. 4ನೇ ವಚನದಲ್ಲಿ ನಾವು ನೋಡ್ತೇವೆ. ಓಕೆ, 4ನೇ ವಚನದಲ್ಲಿ 2ನೇ ಭಾಗದಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳ್ತಾನೆ, ಓಕೆ, ಸೊ ಅಲ್ಲಿ ನೋಡಿ, ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ಬಿರುದನ್ನು ದಯಪಾಲಿಸುವನೆಂಬುದಾಗಿ. ಇದನ್ನು 4ನೇ ಆಶೀರ್ವಾದ ಎಂಬುದಾಗಿ ನಾವು ನೋಡಿಕೊಳ್ಬಹುದು. ಸೊ ಇನ್ನೊಂದು ನಾವು ನೋಡ್ತೇವೆ 5ನೇ ವಚನದಲ್ಲಿ ನಾವು ನೋಡುವಾಗ, ಸೊ ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ನಡು ಕಟ್ಟುವೆರು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನೋಡಿ, ಕೋರೇಶ ಅರಸನು, ಪಾರಸಿಯ ದೇಶದ ಅರಸನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮಗೆ ಕೆಲವೊಂದು ಚರಿತ್ರೆಗಳನ್ನು ಸುಮ್ಮನೆ ಯಾವುದೋ ಒಂದು ವಿಷಯ ಹೇಳಿ ನಾನು ಹೋಗ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಸೊ ಕೆಲವು ಗೂಢಾರ್ಥಗಳನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಸತ್ಯವನ್ನ ತಿಳಿದುಕೊಳ್ಳಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದೆಂಬುದಾಗಿ. ಸೊ ಈ ಕೋರೇಶ ಅರಸನು ಯಾರು? ಪಾರಸಿ ದೇಶದ ಅರಸನು. ಇವನು ಯಾರು? ಎಂಥವನು? ಇವನಿಗೆ ಇಷ್ಟೊಂದು ದೊಡ್ಡ ಆಶೀರ್ವಾದ ದೇವರು ಮಾಡ್ತಾ ಇದ್ದಾನೆ. ಅವನಿಗೆ ನಡುಕಟ್ಟನ್ನು ಕಟ್ತಾ ಇದ್ದಾನೆ, ಅವನಿಗೆ ಬಚ್ಚಿಟ್ಟಂತ ಆಶೀರ್ವಾದಗಳನ್ನು ಕೊಡ್ತಾ ಇದ್ದಾನೆ, ಅವನಿಗೆ ವಿರೋಧವಾಗಿರುವಂಥ ದೊಡ್ಡ ದೊಡ್ಡ ಅರಸರುಗಳನ್ನು ಸೋಲಿಸುವುದಕ್ಕಾಗಿ ಬಲಪಡಿಸ್ತಾ ಇದ್ದಾನೆ, ಅವನಿಗೆ ವಿರೋಧವಾಗಿ ಬಂದಂತ ಎಲ್ಲವನ್ನ ಅಡ್ಡಿಯಾಗಿರುವಂಥ ಎಲ್ಲ ಬಾಗಿಲುಗಳನ್ನ, ಕಬ್ಬಿಣದ ಬಾಗಿಲನ್ನು ಮುರಿದು ಒಳಗೆ ನುಗ್ಗುವುದಕ್ಕಾಗಿ ಅಷ್ಟೊಂದು ಶ್ರೇಷ್ಠವಾದಂಥ ಬಲಿಷ್ಠವಾದಂಥ ಆಶೀರ್ವಾದವನ್ನ ಈ ಕೋರೇಶ ಅರಸನಿಗೆ ಮಾಡ್ತಿರುವುದಕ್ಕೆ ಕಾರಣಗಳೇನೆಂಬುದಾಗಿ ನಾವು ನೋಡುವುದಾದ್ರೆ, ಈ ವ್ಯಕ್ತಿ ಯಾರು ಎಂಬುದಾಗಿ ನೋಡುವುದಾದ್ರೆ, ಮೊಟ್ಟ ಮೊದಲದಾಗಿ ನಾವು ನೋಡ್ತೇವೆ, ಈ ವ್ಯಕ್ತಿ ಇಸ್ರಾಯೇಲರ ಗುಂಪಿಗೆ ಸೇರಿದವನಲ್ಲ. ಹಲ್ಲೆಲೂಯಾ. ಯಾರು ಇತನು? ಇಸ್ರಾಯೇಲರ ಗುಂಪಿಗೆ ಸೇರಿದವನಲ್ಲ. ಅಬ್ರಹಾಮನನ್ನು, ಇಸಾಕವನ್ನ, ಯಾಕೋಬನನ್ನ ಆರಿಸಿಕೊಂಡು ಒಂದು ಜನಾಂಗವನ್ನ ಮಾಡಿದಂತ ಆ ದೇವರ ಜನಾಂಗಕ್ಕೆ, ಆ ಕುಟುಂಬಕ್ಕೆ ಸೇರದಿರುವಂತ ಈ ವ್ಯಕ್ತಿಯನ್ನ ದೇವರು ಏನ್ ಮಾಡ್ತಾ ಇದ್ದಾನೆ, ಇಷ್ಟೊಂದು ದೊಡ್ಡದಾಗಿರುವಂತ ಆಶೀರ್ವಾದವನ್ನ ಆತನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ, ನೀನು ನನ್ನನ್ನು ಅರಿಯದವನಾಗಿದ್ದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀ ನನ್ನನ್ನು ಅರಿಯದವನಾಗಿದ್ದರೂ ಕೂಡ, ನಾನು ಯಾರೆಂಬುದಾಗಿ ನಿನಗೆ ಗೊತ್ತೇ ಇಲ್ಲ, ನಾನು ಎಂಥವನೆಂಬುದಾಗಿ ಗೊತ್ತೇ ಇಲ್ಲ, ನಿನ್ನನ್ನು ನಾನು ಆರಿಸಿಕೊಂಡಿಲ್ಲ,
ನಾನು ಆರಿಸಿಕೊಂಡಂತ ಆ ಒಂದು ಜನಾಂಗದಲ್ಲಿ, ಆ ಒಂದು ಯಹೂದ್ಯರ ಕುಟುಂಬದಲ್ಲಿ ಹುಟ್ಟಿದವನು ನೀನಲ್ಲ. ಯೆಹೋವ ದೇವರೆಂಬುದಾಗಿ ನಿನಗೆ ಗೊತ್ತಿಲ್ಲ. ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರು ಯಾರೆಂಬುದಾಗಿ ನಿನಗೆ ಗೊತ್ತಿಲ್ಲ. ಎಷ್ಟೊಂದು ಅದ್ಭುತ ಕಾರ್ಯ ಮಾಡುವಾತ ನಾನೆಂಬುದಾಗಿ ನಿನಗೇನು ಗೊತ್ತಿಲ್ಲ, ನಾನು ಯಾರೆಂಬುದಾಗಿ. ಅದಾಗಿ ಕೂಡ ನಾ ಏನು ಮಾಡ್ತಾ ಇದ್ದೀನಿ, ನಿನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ದೊಡ್ಡದಾಗಿರುವಂಥ ಒಂದು ಪ್ರಶ್ನೆ ನಮಗೆ ಬರಬೇಕು ಅಲ್ವಾ? ನಮಗೆ ಯೇಸು ಯಾರು ಗೊತ್ತಲ್ವಾ? ಹಲ್ಲೆಲೂಯಾ. ಯೇಸು ಏನು ಅದ್ಭುತ ಮಾಡ್ತಾನೆ ಎಂಬುದಾಗಿ ಗೊತ್ತಲ್ವಾ? ಈಗಾಗಲೇ ಸಹೋದರಿ ಸಾಕ್ಷಿ ಹಿಡಿದವಳು ಜೀವನದಲ್ಲಿ ದೇವರು ಅದ್ಭುತ ಮಾಡಿದೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ದೇವರು ಅದ್ಭುತ ಮಾಡುವ ಆತನು. ನಮಗೆ ಗೊತ್ತಿದೆ ನಮ್ಮ ದೇವರು ನಮ್ಮ ಕಣ್ಣೀರು ಒರೆಸುವ ಆತನು ಎಂಬುದಾಗಿ. ನಮಗೆ ಗೊತ್ತಿದೆ ನಮ್ಮ ದೇವರು ನಮ್ಮ ಕೈ ಹಿಡಿದು ನಡೆಸುವ ಆತನು ಎಂಬುದಾಗಿ. ನಮಗೆ ಗೊತ್ತಿದೆ ನಮ್ಮ ದೇವರು ಆ ಒಂದು ಶಿಲುಬೆ ಮೇಲೆ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಂತ ದೇವರು ಎಂಬುದಾಗಿ. ನಮಗೆ ಗೊತ್ತಿದೆ ನಮ್ಮ ದೇವರು ಪಾಪದಿಂದ ಬಿಡಿಸಿದಂತ ದೇವರು ನಮಗೆ ಎಂಬುದಾಗಿ. ನಮಗೋಸ್ಕರವಾಗಿ ಎಲ್ಲವನ್ನ ಕಷ್ಟವನ್ನ ಹೊತ್ತುಕೊಂಡಂತ ಆ ದೇವರು ಎಂಬುದಾಗಿ. ಪರಲೋಕದಿಂದ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ನನಗೋಸ್ಕರವಾಗಿ ಬಂದಂತ ದೇವರೆಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ. ನನ್ನ ದೇವರೆಂಬುದಾಗಿ ನಾವು ಆತನನ್ನು ಸ್ವೀಕಾರ ಮಾಡಿಕೊಂಡಿದ್ದೆ. ನಾನು ಆತನ ಪ್ರಸ ಎಂಬುದಾಗಿ, ನಾನು ಆತನ ಮಗಳೆಂಬುದಾಗಿ ನಾವು ಅರಿತುಕೊಂಡಿದ್ದೇವೆ. ಅದಾಗಿ ಕೂಡ ಇನ್ನು ದಿವಸ ನಮ್ಮ ಜೀವನದಲ್ಲಿ ಈ ಆಶೀರ್ವಾದ ನಾವು ಪಡ್ಕೊಳ್ತಾ ಇಲ್ಲ. ಹಲ್ಲೆಲೂಯಾ. ದೊಡ್ಡದಾಗಿರುವಂಥ ಪ್ರಶ್ನೆ, ಕೋರೇಶ ಅರಸನು ಯಾರೆಂಬುದಾಗಿ ಗೊತ್ತಿಲ್ಲ. ಹಲ್ಲೆಲೂಯಾ. ಯೆಹೋವ ದೇವರು ಯಾರೆಂಬುದಾಗಿ ಗೊತ್ತಿಲ್ಲ. ಆತನ ಅದ್ಭುತ ಕಾರ್ಯಗಳು ಗೊತ್ತಿಲ್ಲ. ಯಾವ ರೀತಿ ಇಸ್ರಾಯೇಲ್ ಜನ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದನೋ, ಎಷ್ಟೊಂದು ಮಹತ್ ಕಾರ್ಯಗಳನ್ನು ಮಾಡಿದನೋ, ಎಷ್ಟೊಂದು ಅದ್ಭುತ ಕಾರ್ಯಗಳನ್ನು ಮಾಡಿದನೋ. ಆಕಾಶದಿಂದ ಮನ್ನ ಸುರಿಸಿದನೋ, ಸಮುದ್ರದ ನೀರನ್ನ ಆತನು 2 ಭಾಗವನ್ನಾಗಿ ಮಾಡಿದನೋ, ಉಪ್ಪು ನೀರನ್ನ ಸಿಹಿ ನೀರನ್ನಾಗಿ ಮಾಡಿದನೋ. ಮೇಘದ ಪಾದಲ್ಲಿ ಆತನು ಬಂದು ಯಾವ ಒಂದು ಬಿಸಿಲತ್ಬಾರ್ದು, ಅವರೆಲ್ಲರಿಗೆ ನೆರಳಾಗಿರ್ಬೇಕೆಂಬುದಾಗಿ ಆತನು ಎಂದರೆ ಮೇಘದ ಪಾದೆಯಲ್ಲಿ ಬಂದನು. ಕತ್ತಲಲ್ಲಿ ನಡೆಯುವುದಕ್ಕಾಗಿ ಬೆಳಕು ಕಾಣದೆ ಆತನು ಕುರುಡರಾಗಿರುವಂತಹ ಸಮಯದಲ್ಲಿ ಆತನು ಅಗ್ನಿ ಸ್ತಂಭದ ಪದದಲ್ಲಿ ಬಂದು ದಾರಿಯನ್ನ ತೋರಿಸಿದಂತ ದೇವರು ಎಂಬುದಾಗಿ ಇವನಿಗೇನು ಗೊತ್ತಿಲ್ಲ. ಹಲ್ಲೆಲೂಯಾ. ಆದಾಗ್ಯೂ ದೇವರು ಏನ್ ಮಾಡ್ತಾ ಇದ್ದಾನೆ, ಈತನನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ. ಅಯ್ಯೋ ದೇವರೇ, ನಾವು ಕೆಲವು ಸಮಯದಲ್ಲಿ ಹೇಳ್ತೀವಿ, ಕೆಲವು ಸಮಯದಲ್ಲಿ ಹಳ್ಳಿಗಳಲ್ಲಿ ನಾನು ಸೇವೆ ಮಾಡೋಕ್ಕೆ ಹೋಗಿದಾಗ, ಪ್ರಾರ್ಥನೆ ಮಾಡೋದಕ್ಕೆ ಹೋಗಿದಾಗ ಕೆಲವು ಅಂದ್ರೆ ಮಾತನಾಡ್ತಿರೋದನ್ನು ನೋಡ್ತೇವೆ. ಅಯ್ಯೋ ಮಗನೇ, ಎಷ್ಟು ವರ್ಷದಿಂದ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ, ನನಗೆ ಆಗ್ತಾ ಇಲ್ಲ ನೋಡಿ. ಚರ್ಚಿಗೆ ನಾನು ಟ್ಯೂಬ್ಲೈಟ್ ನಾನೇ ಕೊಟ್ಟಿದ್ದೀನಿ, ಈ ಚರ್ಚಿಗೆ ಫ್ಯಾನ್ ನಾನೇ ಕೊಟ್ಟಿದ್ದೀನಿ, ಈ ಚರ್ಚಿಗೆ ಒಂದು ಪುಲ್ಪಿಟ್ ನಾನೇ ಮಾಡಿಸ್ಕೊಟ್ಟಿದ್ದೀನಿ, ಈ ಸ್ಕ್ರೀನ್ ಎಲ್ಲ ನಾನೇ ಹಾಕಿಕೊಟ್ಟಿದ್ದೀನಿ, ಇಲ್ಲಿರುವಂಥ 10 ಚೇರುಗಳು ನಾನೇ ಕೊಟ್ಟಿದ್ದೀನಿ. ಆದರೂ ಕೂಡ ದೇವ್ರು ನನಗೇನು ಮಾಡ್ತಾ ಇಲ್ಲ, ಆಶೀರ್ವಾದ ಮಾಡ್ತಾ ಇಲ್ಲ. ಇನ್ನು ನನ್ನ ಮಕ್ಕಳಿಗೆ ಅದು ಕೆಲಸ ಸಿಗ್ತಾನೆ ಇಲ್ಲ, ನನ್ನ ಮಗಳು ಮದುವೆನೇ ಆಗ್ತಾ ಇಲ್ಲ, ಆ ಸಾಲ ಹೋಗ್ತಾನೆ ಇಲ್ಲ, ಆ ಮನೆ ಕಟ್ಲಕ್ಕೆ ನಮಗೆ ಆಗ್ತಾನೆ ಇಲ್ಲ, ನಮ್ಮ ಕುಟುಂಬದಲ್ಲಿ ಸಮಾಧಾನ ಸಿಗ್ತಾನೆ ಇಲ್ಲ. ಒಡೆದಂಥ ಕುಟುಂಬವನ್ನ 2-3 ವರ್ಷ 10 ವರ್ಷ ಆಯ್ತು, ಒಂದಾಗ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಆ ದೇವರು ನಮ್ಮ ಕುರಿತಾಗಿ ಏನ್ ಮಾಡಿದಾನೆ, ಕಣ್ಣು ಮುಚ್ಕೊಂಡಿದ್ದಾನೆ. ಹಳ್ಳಿ ಊರಲ್ಲಿ ಬೈತಾರೆ, ಆ ದೇವ್ರ ಕಣ್ಣಾಗ ಮಣ್ಣು ಹಾಕ. ಕೇಳಿಸ್ಕೊಂಡಿದ್ದೇವಲ್ಲ? ಹಳ್ಳಿ ಊರಲ್ಲಿ ಎಷ್ಟೊಂದು ಜನ ಆ ರೀತಿ ಹೇಳಿದ್ದಾರೆ, ನಾನು ಕೇಳಿಸ್ಕೊಂಡಿದ್ದು ಕೆಲವರಿಗೆ ಪ್ರಾರ್ಥನೆ ಮಾಡುವಾಗ. ಕರ್ತನಲ್ಲಿ ಪ್ರಿಯರಾದ ದೇವ್ರ ಮಕ್ಕಳು, ಎಲ್ಲವನ್ನೂ ತಿಳಿದುಕೊಂಡಂತ ನಮಗೆ ದೇವರು ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ? ನನ್ನ ಜೀವನದಲ್ಲಿ ಯಾಕೆ ಆ ಬಿಡುಗಡೆ ಪಡ್ಕೊಳ್ಳೋಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ? ಆ ಅನುಗ್ರಹ ನನ್ನ ಜೀವನದಲ್ಲಿ ಯಾಕೆ ಆಗ್ತಾ ಇಲ್ಲ? ಆ ಸಮೃದ್ಧಿ ನನ್ನ ಜೀವನದಲ್ಲಿ ಯಾಕೆ ಆಗ್ತಾ ಇಲ್ಲ? ಎಲ್ಲವನ್ನ ತಿಳ್ಕೊಂಡಿದ್ದೇನೆ, ಆರಾಧನೆ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಕಾಣಿಕೆಗಳನ್ನು ಕೊಡ್ತೇನೆ, ದಶಮ ಭಾಗವನ್ನು ಕೊಡ್ತಾ ಇದ್ದೇನೆ, ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲ ರೀತಿಯಲ್ಲಿ ಮಾಡಿದಾಗಲೂ ಕೂಡ ನನ್ನ ಜೀವನದಲ್ಲಿ ಬಿಡುಗಡೆ, ಆಶೀರ್ವಾದಗಳು, ಸಮೃದ್ಧಿಗಳು, ಸಂಪತ್ತುಗಳು ಯಾಕೆ ನನ್ನ ಜೀವನದಲ್ಲಿ ದೊರಕ್ತಾ ಇಲ್ಲ? ಏನು ಅರಿಯದೇ ಇರುವಂತ ಈ ವ್ಯಕ್ತಿಗೆ ದೇವರು ಅಷ್ಟೊಂದು ದೊಡ್ಡ ಆಶೀರ್ವಾದ ಮಾಡ್ತಾ ಇದ್ದಾರೆ. ಏನು ತಿಳಿದೇ ಇರುವಂತ ಈ ವ್ಯಕ್ತಿಗೆ ಎಲ್ಲವನ್ನ ಕೊಟ್ಟು, ಶ್ರೀ ಸಂಪತ್ತಿಗೆಯನ್ನು ಕೊಟ್ಟು, ಅಲ್ಲಿ ನಾವು ನೋಡುವುದಾದ್ರೆ, ಈ ಒಂದು ವ್ಯಕ್ತಿಯ ಕುರಿತಾಗಿ ನಾವು ನೋಡುವುದಾದ್ರೆ, ಅಲೆಕ್ಸಾಂಡರ್ ದ ಗ್ರೇಟ್ ಎಂಬುದಾಗಿ ನೀವು ಕೇಳಿಸ್ಕೊಂಡಿದ್ದೀರಾ? ಅಂತ ಬಿರುದು ಯಾರಿಗೂ ಬರುವುದಿಲ್ಲ. ಅಂತ ಬಿರುದು ಈ ವ್ಯಕ್ತಿಗೆ ಕೊಡಲ್ಪಟ್ಟಿದೆ. ವಾಕ್ಯದಲ್ಲಿ ನೋಡ್ತೀವಿ ಅಂತಂದ್ರೆ, ನೀನು ನನ್ನ ನಾಮವನ್ನು ಅರೆಯದವನಾಗಿದ್ದರೂ ಕೂಡ ನಿನಗೆ ಬಿರುದನ್ನು ಕೊಟ್ಟಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಂಥ ಶ್ರೇಷ್ಠವಾದಂಥ ನಾಮವನ್ನು ನಿನಗೆ ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಕೋರೇಸರಸನು ದ ಗ್ರೇಟ್ ಸೈರಸ್ ಎಂಬುದಾಗಿ ಇಂಗ್ಲಿಷ್ ಅಂತ, ಕಿಂಗ್ ಸೈರಸ್, ದ ಗ್ರೇಟ್ ಸೈರಸ್ ಎಂಬುದಾಗಿ ಅದರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಷ್ಟೊಂದು ದೊಡ್ಡ ಬಿರುದು. ಅಂದರೆ ಅಲ್ಲಿ ನಾವು ನೋಡುವಾಗ ಅಲ್ಲಿರುವಂಥ ದೊಡ್ಡ ದೊಡ್ಡ ರಾಜ್ಯಗಳನ್ನು, ಬಾಬೇಲ್ ಸಾಮ್ರಾಜ್ಯ ಗೊತ್ತಲ್ಲ, ನೆಬೂಕದ್ನೆಚ್ಚರ್ ಗೊತ್ತಲ್ವಾ? ಅವನ ಕೆಲವು ಸಮಯದಲ್ಲಿ ನಾವು ನೆಬೂಕದ್ನೆಚ್ಚರ್ ಅರಸನು
ಇಂಥ ದೊಡ್ಡ ರಾಜ್ಯನನ್ನು ಕೂಡ ಈ ಅರಸನೇನ್ ಮಾಡಿದನು, ಸೋಲಿಸಿದನೆಂಬುದಾಗಿ. ಅಷ್ಟು ಮಾತ್ರವಲ್ಲದೆ ಅಲ್ಲಿರುವಂತ ಅನೇಕ 5-6 ರಾಜ್ಯಗಳನ್ನ ಅವನು ಸೋಲಿಸಿ ತನ್ನ ರಾಜ್ಯವನ್ನ ಎಂತಂದ್ರೆ ಇಂದಿನ ದಿವಸದಲ್ಲಿ ನಾವು ನೋಡುವಾಗ ಕೆನ್ಯಾ ದೇಶದಿಂದ ಇರಾಕ್ ದೇಶದವರೆಗೂ ಬೇರೆ ಇನ್ನಿತರ ಅನೇಕ ಭಾರತ ದೇಶದಿಂದ ಕೂಡ ನಾವು ನೋಡ್ತೇವೆ. ನಾವು ರೂತನ್ನು ಬರೆದ ಪುಸ್ತಕದಲ್ಲಿ, ಎಸ್ತೇರ್ ಪುಸ್ತಕದಲ್ಲಿ ನಾವು ನೋಡ್ತೇವಲ್ಲ, ಹಿಂದೂಸ್ತಾನದ ಮೊದಲುಗೊಂಡು ಎಂಬುದಾಗಿ. ಅಂದ್ರೆ ಅಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವುದಕ್ಕಾಗಿ ದೇವರು ಈ ವ್ಯಕ್ತಿಯನ್ನ ಆಶೀರ್ವಾದ ಮಾಡಿದ್ದಾನೆ. ಎಷ್ಟೊಂದು ದೊಡ್ಡದಲ್ವಾ? ಎಂತೆಂಥ ದೊಡ್ಡ ಅರಸರುಗಳು ಇದ್ದರು. ದೊಡ್ಡ ದೊಡ್ಡ ರಾವುತ ಅಂತಂದ್ರೆ ಆನೆಯ ದಳಗಳು, ಸೊ ದೊಡ್ಡ ದೊಡ್ಡ ತೋಫುಗಳು, ಪಿಸ್ತಲ್ಗಳು, ಗನ್ನುಗಳು. ಈಗಿನ ಕಾಲದಲ್ಲಿ ನೋಡ್ಬೇಕಾದ್ರೆ ಎಲ್ಲಾ ರೀತಿಯಾಗಿರುವಂತ ಯುದ್ಧಕ್ಕೆ ಬೇಕಾಗಿರುವಂತ ಎಲ್ಲಾ ಸಾಮಾನುಗಳು ಅವನಿಗೆ ಇದ್ದರೂ ಕೂಡ ಅವರೆಲ್ಲರನ್ನ ಸೋಲಿಸುವುದಕ್ಕೆ ದೇವರು ಇವನಿಗೆ ಏನು ಮಾಡ್ತಾ ಇದ್ದಾನೆ, ಸಹಾಯ ಮಾಡ್ತಾ ಇರೋದನ್ನ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಒಂದು ಪ್ರಶ್ನೆ ನಾವು ಮಾಡಿಕೊಳ್ಳೋಣ. ಏನು ಅರಿಯದೇ ಇರುವಂಥ ಇವನಿಗೆ, ದೇವರೇ ಗೊತ್ತಿಲ್ಲದೆ ಅಂತ ಇವನಿಗೆ ದೇವರು ಇವನಿಗೆ ಆಶೀರ್ವಾದ ಮಾಡಿದ್ದಕ್ಕೆ ಕಾರಣಗಳೇನೆಂಬುದಾಗಿ ನಾವು ಅದನ್ನು ನೋಡಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ. ಸೊ ಸಮಯ ಬೇಗ ಹೋಗ್ತಾ ಇದೆ, ನಾವು ನೋಡಿಕೊಳ್ಳೋಣ ಯಾಕೆ ದೇವರು ಈತನನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಹಾಲೆಲೂಯಾ. ಸೊ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಸುಮಾರು ರೀತಿಯಲ್ಲಿ ನಾವು ನೋಡ್ತೇವೆ ದೇವರು ಇವರನ್ನು ಯಾಕೆ ಆಶೀರ್ವಾದ. ಮೊಟ್ಟ ಮೊದಲನೆಯ ಕಾರಣ ಯಾಕೆ ದೇವರು ಈತನನ್ನು ಆಶೀರ್ವಾದ ಮಾಡಿದನೆಂಬುದಾಗಿ ನಾವು ನೋಡೋದಾದ್ರೆ ಎಜ್ಕೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ 3ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಎಜ್ಕೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ 3ನೇ ವಚನ. ಒಂದನೇ ಅಧ್ಯಾಯದ 3ನೇ ವಚನ. ಮೊಟ್ಟ ಮೊದಲನೇ ಕಾರಣ ಯಾಕೆ ದೇವರು ಈತನನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಮೊಟ್ಟ ಮೊದಲನೆಯ ಕಾರಣವನ್ನು ನಾವು ನೋಡಿಕೊಳ್ಳೋಣ. ಓಕೆ, ಒದಗಿತು. ಅಲ್ಲಿ ಯೆಹೋವನ ಹಸ್ತಸ್ಪರ್ಶದಿಂದ ಅವನು ಪರವಶನಾದನು. ಒಂದು ನಿಮಿಷ, ಎಜ್ರನ ಪ್ರವಾದನೆ ಅಂತ ಓದಿ. ಫಸ್ಟ್ ಅದನ್ನು ಓದಿ, ಅದ ಮೇಲೆ ನೋಡು. ಎಜ್ರನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 3ನೇ ವಚನ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರ್ತಿರೋ ಅವರು ಯಹೂದ ದೇಶದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಾಗಿರುವ ಯೆಹೋವನಿಗೋಸ್ಕರವಾಗಿ ಆಲಯವನ್ನು ಕಟ್ಟಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮಲ್ಲಿ ಇಸ್ರಾಯೇಲ್ ಜನರಾದಂತ ನೀವುಗಳು, ಇಲ್ಲಿ ಏತಂದ್ರೆ ಇರುವಂತ ನೀವುಗಳು ನಿಮ್ಮ ದೇಶಕ್ಕೆ, ಇಸ್ರಾಯೇಲ್ ದೇಶಕ್ಕೆ ಹೋಗಿ, ಯಹೂದ ದೇಶಕ್ಕೆ ನೀವು ಹೋಗಿ ಏನ್ ಮಾಡಿ ಅಂತಂದ್ರೆ ಅಲ್ಲಿ ವಾಸಿಸುತ್ತಿರುವಂತ ಅಲ್ಲಿರುವಂತ ಆ ದೇವರಿಗೋಸ್ಕರವಾಗಿ ಒಂದು ಆಲಯವನ್ನ ಕಟ್ಟಿರೆಂಬುದಾಗಿ ಈ ಪಾರಸಿಯ ದೇಶದ ಅರಸನು ಇಲ್ಲಿರುವಂತ ಗುಲಾಮತನದಲ್ಲಿರುವಂತ ಈ ವ್ಯಕ್ತಿಗಳಿಗೆ ಬಿಡುಗಡೆ ಮಾಡ್ತಾ ಇರೋದನ್ನ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲೊಳಗೆ ಎಂದರೆ ಜೀವಸ್ವರೂಪನಾದ ದೇವರನ್ನು ಆರಾಧಿಸುವುದಕ್ಕಾಗಿ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಹಲ್ಲೆಲೂಯಾ. ಸೊ ನೋಡಿ, ಇಲ್ಲಿ ಪಾರಸಿ ದೇಶದ ಅರಸನಾಗಿರುವಂತ ಈ ಕೋರೆಷನಿಗೆ ದೇವರು ಯಾಕೆ ಆತನಿಗೆ ಅರಸನಿಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡೋದಾದ್ರೆ, ಈ ಒಂದು ಇಸ್ರಾಯೇಲ್ ಜನರಿಗೆ ಬಾಬೇಲ್ ದೇಶದಲ್ಲಿ ನೆಬೂಕದ್ನೆಚ್ಚರನ ಒಂದು ಮೂಲಕವಾಗಿ ಬಂಧಿಸಲ್ಪಟ್ಟು ಅಲ್ಲಿ ಸೆರೆಯಾಳಾಗಿದ್ದಂತ ಈ ವ್ಯಕ್ತಿಗಳನ್ನ ಈ ಅರಸನು ಏನ್ ಮಾಡ್ತಾ ಇದ್ದಾರೆ, ಸರ್ವಶಕ್ತನಾಗಿರುವಂತ ಆ ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ, ಆತನನ್ನ ಪೂಜಿಸುವುದಕ್ಕಾಗಿ, ಆತನಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ, ಆತನಿಗೆ ಯಜ್ಞವನ್ನು ಅರ್ಪಿಸುವುದಕ್ಕಾಗಿ, ಆ ಜೀವ ಸ್ವರೂಪನಾಗಿರುವಂತ ದೇವರ ಮಕ್ಕಳಾಗಿ ಜೀವಿಸುವುದಕ್ಕಾಗಿ ಬಂದಿರುವಂತ ಈ ಮಕ್ಕಳನ್ನ ಬಿಡುಗಡೆ ಮಾಡ್ತಾ ಇರುವುದನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈತನನ್ನು ಆಶೀರ್ವಾದ ಮಾಡಲಿಕ್ಕೆ ಕಾರಣ ಏನೆಂಬುದಾಗಿ ನಾವು ನೋಡೋದಾದ್ರೆ, ಮೊಟ್ಟ ಮೊದಲನೇ ಕಾರಣ ಬಂಧನದಲ್ಲಿರುವಂತ ಈ ಮಕ್ಕಳನ್ನ ಸುಮಾರು ಎಷ್ಟು ವರ್ಷ, 70 ವರ್ಷದಿಂದ ಬಂಧನದಲ್ಲಿ ಗುಲಾಮತನರಾಗಿದ್ದ ಇವರುಗಳು ಆ ದೇಶದ ಬಾಬೆಲ್ ಸಾಮ್ರಾಜ್ಯದ ಅಲ್ಲಿ ಗುಲಾಮರಾಗಿ ಬಿಟ್ಟಿ ಕೆಲಸವನ್ನು ಮಾಡಿ ಆ ದೇಶದ ಅನೇಕ ದೇವತೆಗಳನ್ನ ಆರಾಧನೆಗೆ ಒತ್ತಾಯಿಸಲ್ಪಟ್ಟವರಾಗಿ
ಅಲ್ಲಿ ಫ್ರೀಯಾಗಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಯಾವುದೇ ಅವಕಾಶವಿಲ್ಲದೆ ಬಂಧಿಸಲ್ಪಟ್ಟಂತ ಗುಲಾಮತರಲ್ಲಿರುವಂತ ಈ ಮಕ್ಕಳಿಗೆ ಕೋರೇಸ ಅರಸನು ಏನ್ ಮಾಡ್ತಾ ಇದ್ದಾನೆ? ಬಿಡುಗಡೆ ಮಾಡ್ತಾ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ ಹೇಳಿ. ಬಿಡುಗಡೆ ಮಾಡ್ತಾ ಇದ್ದಾನೆ, ಬಿಡುಗಡೆ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಸೊ ಬಿಡುಗಡೆ ಮಾಡ್ತಾ ಇರುವ ಕಾರಣದಿಂದ ನಾವು ನೋಡ್ತೇವೆ ದೇವರು ಏನ್ ಮಾಡ್ತಾನೆ? ಈ ಕೋರೇಸ ಅರಸನಿಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ನಿನ್ನ ಮುಂದೆ ಬರುವಂತ ರಾಜ್ಯಗಳನ್ನ ಸೋಲಿಸುವುದಕ್ಕಾಗಿ ಎಷ್ಟೇ ಬಲಿಷ್ಠರಾಗಿರ್ಲು ಪ್ರಾಬ್ಲಮ್ ಇಲ್ಲ, ಎಷ್ಟೇ ದೊಡ್ಡ ರಾಜ್ಯವು ಅವನಲ್ಲಿ, ಎಷ್ಟು ಆಯುಧಗಳು ಅವನಲ್ಲಿ ಇದ್ದರೂ ಕೂಡ, ಎಷ್ಟು ದೊಡ್ಡ ಸೈನ್ಯವಾಗಿದ್ರು ಕೂಡ ಅವರೆಲ್ಲರನ್ನ ನಾಶ ಮಾಡಿ ನಾನು ನಿನಗೆ ಆ ದೇಶವನ್ನು ಕೊಡ್ತೇನೆ. ಆ ದೇಶದ ಶ್ರೀ ಸಂಪತ್ತು ಐಶ್ವರ್ಯ ಎಲ್ಲವನ್ನ ನಾನು ನಿನಗೆ ಕೊಡ್ತೇನೆ. ಕಾರಣ ನನ್ನ ಜನರನ್ನು ಬಂಧನಲ್ಲಿರುವಂತ ಅವರಿಗೆ ಬಿಡುಗಡೆ ಮಾಡಿದ ಕಾರಣಕ್ಕಾಗಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಇಂದಿನ ದಿವಸ ನಮ್ಮ ಜೀವನದಲ್ಲಿ ನಾವು ದೇವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ನಮಗೆ ಆಗ್ತಾ ಇಲ್ಲ. ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಹೇಳ್ತಾನೆ ಅಂತಂದ್ರೆ ಅಲ್ಲಿ ಸ್ಪಷ್ಟವಾಗಿ, ಆಮೇಲೆ ನೀವು ಓದ್ಕೊಳ್ಳಿ, ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯದ 12ನೇ ವಚನದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ದೇವರು ಮೊದಲನೇದಾಗಿ ಆತನು ಹೇಳ್ತಾ ಇದ್ದಾನೆ, 70 ವರ್ಷಗಳ ಹಿಂದೆ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾನೆ ಅಂದರೆ, ಈ ನನ್ನ ಜನರು ನಾನು ಆರಿಸಿಕೊಂಡಂತ ಇವರುಗಳು, ಇವರನ್ನು ಎಷ್ಟೊಂದು ಆಶೀರ್ವಾದ ಮಾಡಿದ್ದೇನೆ, ಬಿಡುಗಡೆ ಮಾಡಿದ್ದೇನೆ, ಅವ್ರ ಕಣ್ಣಾರೆ ಅದ್ಭುತ ಕಾರ್ಯಗಳನ್ನು ನೋಡಿದ, ಆದಾಗ್ಯೂ ಕೂಡ ನನ್ನ ಮಾತನ್ನು ಕೇಳದೆ, ನನ್ನ ಸ್ವರವನ್ನು ಕೇಳದೆ, ನನ್ನ ಆಜ್ಞೆಗಳಿಗೆ ವಿಧೇಯರಾಗದೆ, ತಮಗಿಷ್ಟ ಬಂದ ಪ್ರಕಾರವಾಗಿ, ತಮಗಿಷ್ಟ ಬಂದ ಒಂದು ರೀತಿಯಲ್ಲಿ ಜೀವನ ಮಾಡಿದ ಕಾರಣಕ್ಕೆ ಇವರನ್ನ 70 ವರ್ಷದವರೆಗೂ ನಾನೇನು ಮಾಡ್ತೀನಿ? ಸೆರೆಯಾಳಾಗಿ ನಾನು ಕಳಿಸ್ತೇನೆ ಎಂಬುದಾಗಿ ದೇವರು ಅಲ್ಲಿ ಹೇಳಿ ಏನು ಮಾಡ್ತಾನೆ? 70 ವರ್ಷ. ಹಲ್ಲೆಲೂಯಾ. ಎಷ್ಟು ವರ್ಷ? 70 ವರ್ಷ ಬಾಬೇಲಿನಲ್ಲಿ ಅವ್ರು ಏನು ಮಾಡಿದ್ದಾರೆ? ಸೆರೆಯಾಳಾಗಿದ್ದಾರೆ, ಗುಲಾಮತನದಲ್ಲಿದ್ದಾರೆ. ಹಲ್ಲೆಲೂಯಾ. ಗುಲಾಮತನ ಅಂದ್ರೆ ಗೊತ್ತಾಗ್ತದಲ್ಲ, ಗುಲಾಮರು, ಸೆರೆಯಾಳ. ಸೊ ಬಿಟ್ಟಿ ಕೆಲಸ ಮಾಡ್ತಾ ಇರೋದು, ಕೆಲಸ ಮಾಡ್ತಾ ಇದ್ರೆ ಕೂಲಿ ಸಿಗೋದಿಲ್ಲ, ತಿನ್ನಕ್ಕೆ ಇರ್ಲಿಕ್ಕೆ ಮಾತ್ರ ಅಷ್ಟೇ, ಇರ್ಲಿಕ್ಕೆ ಮಾತ್ರ ಅಷ್ಟೇ. ಆದರೆ ಯಾವುದೇ ರೀತಿ ಕೂಲಿ ಅವರಿಗೆ ಸಿಗೋದಿಲ್ಲ, ಕಷ್ಟಪಡ್ತಾ ಇದ್ದಾರೆ. ಅನೇಕ ಸಮಯದಲ್ಲಿ ಸಮಸ್ಯೆ ಬಂತು, ನೋಡಿ ನನ್ನ ಪ್ರತಿಮೆಯನ್ನು ನಾನು ನಿಲ್ಲಿಸ್ತೇನೆ, ಎಲ್ಲರೂ ಏನು ಮಾಡಬೇಕು? ನನ್ನ ಪ್ರತಿಮೆಗೆ ಆರಾಧನೆ ಮಾಡಬೇಕು. ದಾನಿಯೇಲನ ಕತೆ ಗೊತ್ತಿದೆಯಲ್ಲ, ಇದೇ ಈ ಒಂದು ಕಾಲದಲ್ಲಿ ಆಗಿದಂಥ ಕತೆ. ದಾನಿಯೇಲನ ಸಮಯದಲ್ಲಿ ನಾವು ನೋಡ್ತೇವೆ, ಎಲ್ಲರೂ ಏನು ಮಾಡಬೇಕು? ಈ ಒಂದು ರಾಜ್ಯದ ಪ್ರತಿಮೆಗೆ ಆರಾಧನೆ ಮಾಡಬೇಕು, ಎಲ್ಲರೂ ಅಡ್ಡ ಬೀಳಬೇಕು. ಅಡ್ಡ ಯಾರು ಬೀಳದೆ ಇರುವುದಾದ್ರೆ ಅವರನ್ನು ಏನು ಮಾಡ್ತೀವಿ? ಸಿಂಹದ ಗವಿಯಲ್ಲಿ ಹಾಕ್ತೇವೆ ಎಂಬುದಾಗಿ. ಯಾರಾದರೂ ಈ ಅರಸನನ್ನು ಪೂಜಿಸದೇ ಇರುವುದಾದ್ರೆ ಈ ದಗದಗನೆ ಇರುವಂಥ ಅವಿಗೆ ಒಳಗಾಗಿ ನಾವು ಹಾಕಿ ಅವರನ್ನು ನಾಶ ಮಾಡ್ತೇವೆ ಎಂಬುದಾಗಿ. ಎಷ್ಟು ಕಷ್ಟಗಳು, ಎಷ್ಟು ಸಮಸ್ಯೆಗಳು. 1 ದಿವಸ ಅಲ್ಲ, 2 ದಿವಸ ಅಲ್ಲ, ಎಷ್ಟು ವರ್ಷಗಳು? ಜೋರಾಗಿ ಹೇಳ್ರಿ, ಎಷ್ಟು ವರ್ಷಗಳು? ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು? 70 ವರ್ಷಗಳು ಕಾಲ ಕಷ್ಟವನ್ನು ಅನುಭವಿಸ್ತಾ ಇದ್ರೆ, ಸ್ವತಂತ್ರವಾಗಿ ತನ್ನ ದೇವರನ್ನು ಆರಾಧನೆ ಮಾಡಕ್ಕೆ ಆಗ್ತಾ ಇಲ್ಲ, ಸ್ವತಂತ್ರವಾಗಿ ತನ್ನ ದೇವರನ್ನ ಪೂಜಿಸಲಿಕ್ಕೆ ಆಗ್ತಾ ಇಲ್ಲ, ಸ್ವತಂತ್ರವಾಗಿ ತನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಕ್ಕೆ ಅವರಿಗೆ ಆಗ್ತಾ ಇಲ್ಲ. ಬಂಧನದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಕೆಲವು ಸಮಯದಲ್ಲಿ ಏನಾಯ್ತಂತಂದ್ರೆ ಬಿಡುಗಡೆ ಇಲ್ಲದ ಕಾರಣಕ್ಕಾಗಿ, ನಮ್ಮ ಭಾಷೆದಲ್ಲಿ ಹೇಳಿದ್ರೆ ಮಜ್ಬೂರಾಗಿ, ಸೊ ಮಾಡದಿರೋದಾದ್ರೆ ಬೇರೆ ನಿರ್ವಹಣೆ ಇಲ್ಲ ಎಂಬುದಾಗಿ ಅವ್ರೇನು ಮಾಡ್ತಾ ಇದ್ರು? ಒತ್ತಾಯ ಪೂರ್ವಕವಾಗಿ ಅವ್ರಿಗೆ ಹೇಳಿದಂಥದನ್ನು ಆರಾಧನೆ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಇಲ್ಲಾಂದ್ರೆ ಏನಾಗ್ತಾ ಇದ್ರು? ಎಲ್ಲರೂ ಶಾದ್ರಕ್ ಮೇಷಕ್ಕೆ ಇರೋದಿಲ್ಲ ಅಲ್ವಾ? ಎಲ್ಲರೂ ದಾನಿಯಲ್ಲಿ ಇರೋದಿಲ್ಲ ಅಲ್ವಾ? ಎಷ್ಟು ಸುಮಾರು ನಾವು ನೋಡೋದಾದ್ರೆ ಅಲ್ಲಿ ನಾವು ನೋಡುವಾಗ ಈ ಒಂದು ಇಸ್ರಾಯೇಲ್ ಜನರು ಈ ಒಂದು ಬಾಬೆಲ್ ದೇಶದಿಂದ ಬಿಡುಗಡೆ ಮಾಡ್ತಿರುವಂಥ ಸಮಯದಲ್ಲಿ ಸುಮಾರು 50,000 ಜನರು ಅಲ್ಲಿಂದ ಬಂದರು ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನ? 50,000 ಜನ ಬಾಬೆಲ್ ಸಾಮ್ರಾಜ್ಯದಿಂದ ಹೊರಗೆ ಬರ್ತಾ ಇದೆ. ಇಷ್ಟೊಂದು ಜನರಲ್ಲಿ ಎಲ್ಲರೂ ಶಾದ್ರಕ್ ಮೇಷಕ್ಕೆ ಇದ್ದಾರಾ? ನಮಗೇನು ಮಾಡೋದು? ಸುಮ್ಮನೆ ಹೋಗಿ ಕೈ ಮುಗ್ದೋಯ್ತಲ್ಲ. ಯಾಕೆ? ಕಷ್ಟ. ಹ್ಞೂ ಅಂದ್ರೆ ಮುಗಿದೋಯ್ತು. ಇಲ್ಲಿಂದ ಎಲ್ತಾನೆ ಹೋಗ್ತೀವಿ, ಕೆಲವೊಂದು ಗಾದೆ ಹತ್ರ ಹ್ಞೂ ಅಂದ್ರೆ ಎಲ್ತಾನೆ ಹೋಗ್ತೀವಿ ಅಂತ. ಹ್ಞೂ ಅಂದ್ರೆ ಹ್ಞೂ 3 ಹರಿದರೆ ಮುಂದಕ್ಕೆ ಹೋಗ್ತೇವೆ. ಹ್ಞೂ ಅಂದ್ರೆ ಸಾಕು, ಏನು ಮಾಡೋದ, ಮತ್ತೆ ನಮ್ಮ ಪಾಡಿಗೆ ನಾವು ಮಾಡೋಣ ಬಿಡ್ರಿ ಅಂತ. ಹಾಗೆ ಅನ್ನೋರು ಎಷ್ಟೋ ಜನ ಅಲ್ಲಿದ್ದರು ಅಲ್ವಾ? ಹಾಗೆ ಮಾಡ್ಕೊಂಡು ಹೋದರು ಎಷ್ಟೋ ಜನ ಇದ್ದರು. ಕಾರಣ ಪ್ರಾಣದ ಭಯ, ಜೀವನದ ಭಯ, ಇರ್ಲಿಕ್ಕೆ ಇರುವಂಥ ಭಯ, ನೇಣು ಹಾಕಿ ಸಾಯಿಸುವಂಥ ಒಂದು ಸ್ಥಿತಿಯ ಒಂದು ಭಯ, ಅನೇಕ ಕಷ್ಟಗಳು ನೋಡ್ತೇವೆ. 70 ವರ್ಷದವರೆಗೂ ಕಷ್ಟ ಅನುಭವಿಸ್ತಾ ಬಂಧನಲ್ಲಿರುವಂಥ ಈ ಜನರಿಗೆ
ಏನು ಮಾಡ್ತಾ ಇದ್ದಾನೆ? ಕೋರೇಶ ಅರಸನು ಬಿಡುಗಡೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಚಪ್ಪಾಳೆ ದೇವಸ್ಥಾನ ಬಿಡುಗಡೆ ಮಾಡ್ತಾ ಇದ್ದೀನಿ. ಹೋಗ್ರಿ, ನೀವು ನಿಮ್ಮ ದೇವರನ್ನ ಆರಾಧನೆ ಮಾಡ್ರಿ. 70 ವರ್ಷದವರೆಗೂ ನೀವು ಇಲ್ಲಿ ಕಷ್ಟಪಟ್ಟಿರ. ಬಾಬೆಲ್ ಸಾಮ್ರಾಜ್ಯದ ಅರಸನಾಗಿರುವಂಥ ನೆಬೂಕದ್ನೆಚ್ಚರ್ ನಿಮ್ಮನ್ನು ಕರೆದುಕೊಂಡು ಬಂಧಿಸಲ್ಪಟ್ಟವನಾಗಿ ನಿಮ್ಮ ದೇಶದ ನಿಮ್ಮ ದೇವರಾಗಿರುವಂಥ ಯೆಹೋವ ದೇವರನ್ನ ಎಲ್ಲ ಬೆಳ್ಳಿ ಬಂಗಾರಗಳನ್ನ ದೇವಾಲಯದಿರುವಂಥ ಎಲ್ಲವುಗಳನ್ನ ಕತ್ಕೊಂಡು ಬಂದು ಇಲ್ಲಿ ಆ ಒಂದು ಅನ್ಯ ದೇವತೆಗಳಿಗೋಸ್ಕರವಾಗಿ ಆರಾಧನೆ ಮಾಡುವುದಕ್ಕಾಗಿ ಆ ದೇವಾಲಯದಲ್ಲಿ ಇಟ್ಟಿದ್ದಾರೆ. ಅವೆಲ್ಲವನ್ನ ತೆಗೆದುಕೊಂಡು ನಿಮ್ಮ ದೇಶಕ್ಕೆ ಹೋಗಿ ನಿಮ್ಮ ದೇವರಾಗಿರುವಂಥ ಯೆಹೋವನಿಗೆ ಆರಾಧನೆ ಮಾಡ್ರಿ, ದೇವಾಲಯವನ್ನು ಕಟ್ಟಿರಿ, ಈ ವಸ್ತುಗಳನ್ನು ತೆಗೆದುಕೊಂಡು ನಿಮ್ಮ ದೇವರಿಗೆ ಅರ್ಪಿಸಿ ಎಂಬುದಾಗಿ. ಹಲ್ಲೆಲೂಯಾ, ದೇವರು ಎಲ್ಲವನ್ನು ಕೊಡೋದು ಬಿಡುಗಡೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ ಹೇಳಿ, ಬಿಡುಗಡೆ ಮಾಡ್ತಾ ಇದ್ದಾನೆ. ಪಕ್ಕದಲ್ಲಿರೋರ್ಗು ಹುಡಿಬೇಡ್ರಿ. ಸೊ ಹಲ್ಲೆಲೂಯಾ, ಏನ್ ಮಾಡ್ತಾ ಇದ್ದಾನೆ? ಬಿಡುಗಡೆ ಮಾಡ್ತಾ ಇದ್ದಾನೆ. ದೇವರು ಯಾಕೆ ಈ ಕೋರೇಶ ಅರಸನ್ನ ಆಶೀರ್ವಾದ ಮಾಡೋದಕ್ಕೆ ಇದೇ ಒಂದೇ ಒಂದು ಕಾರಣ, ಬಂಧನದಲ್ಲಿರುವಂಥ ವ್ಯಕ್ತಿಗಳನ್ನ ಬಿಡುಗಡೆ ಮಾಡಿದ ಕಾರಣಕ್ಕಾಗಿ. ಹಲ್ಲೆಲೂಯಾ, ಸ್ವತಂತ್ರವಾಗಿ ದೇವರನ್ನು ಆರಾಧನೆ ಮಾಡೋ ಗುಲಾಮತನ ಕಟ್ಟಲ್ಪಟ್ಟಂತ ಇವರಿಗೆ, ಆ ದೇವರ ಈ ಲೋಕದ ಅರಸನಿಂದ ಕಟ್ಟಲ್ಪಟ್ಟಂತ ಇವರುಗಳಿಗೆ, ಸರ್ಪಣಿಯಿಂದ ಬಂಧಿಸಲ್ಪಟ್ಟಂತ ಇವರಿಗೆ ಅವನು ಹೇಳಿದ ಹಾಗೆ ಮಾಡುವುದಕ್ಕಾಗಿ ಮಜ್ಬೂರು ಮಾಡಿದಂಥ ಈ ವ್ಯಕ್ತಿಗಳಿಗೆ ಸರ್ವಶಕ್ತನಾಗಿರುವಂಥ ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಬಿಡುಗಡೆ ಮಾಡಿದ ಕಾರಣಕ್ಕಾಗಿಯೇ ದೇವರು ಅವನ ಜೀವನದಲ್ಲಿ ದೊಡ್ಡದಾಗಿರುವಂಥ ಆಶೀರ್ವಾದಗಳು, ಅವನ ಹೆಸರುಗಳು ಪ್ರಖ್ಯಾತಿ ತರುವಂತೆ ದೇವರು ಅವನಿಗೆ ಆಶೀರ್ವಾದ ಮಾಡಿದ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವನದಲ್ಲಿ ನಮ್ಗೆ ಆಶೀರ್ವಾದಗಳಿಲ್ಲ, ಇವತ್ತು ನಮ್ಮ ಜೀವನದಲ್ಲಿ ದೇವರ ಅನುಗ್ರಹಗಳಿಲ್ಲ. ವಾಕ್ಯದಲ್ಲಿ ನಾವು ನೋಡಿ, ನೀ ನನ್ನನ್ನು ಅರಿಯದವನಾಗಿದ್ದರೂ ಕೂಡ ನಾನು ನಿನಗೇನು ಮಾಡಿದ್ದೀನಿ? ನಾವು ಅರಿತಿದ್ದೀವರು, ಆದರೂ ಕೂಡ ನಮಗೆ ಇಲ್ಲ ಆಶೀರ್ವಾದ. ಎಲ್ಲ ಗೊತ್ತಿದೆ ದೇವರು ಯಾರು ಏನು ಎಂಬುದಾಗಿ. ಹಲ್ಲೆಲೂಯಾ, ಇವತ್ತು ನಾನು ನಿಮಗೊಂದು ಚಾಲೆಂಜನ್ನು ಕೊಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಚಾಲೆಂಜನ್ನು, ಆ ಷರತ್ತುಗಳನ್ನು, ಆ ವಾಕ್ಯವನ್ನು, ಆ ಮಾತುಗಳನ್ನು ಇವತ್ತು ನೀವು ಹಿಡ್ಕೊಂಡು ನೀವು ಅದನ್ನು ಮಾಡುವುದಾದರೆ ನಿಮ್ಮ ಜೀವನದಲ್ಲಿ ದೇವರ ಅಭಿವೃದ್ಧಿಗಳು, ದೇವರ ಆಶೀರ್ವಾದಗಳು, ದೇವರ ಬಿಡುಗಡೆಗಳು, ದೇವರ ಶಾಂತಿ, ದೇವರ ನೆಮ್ಮದಿ, ದೇವರ ಆರೋಗ್ಯ, ದೇವರ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಅದನ್ನು ಉಕ್ಕಿ ಹರಿಲಿಕ್ಕೆ ಸಾಧ್ಯವಾಗಲು. ಹಲ್ಲೆಲೂಯಾ. ಇವತ್ತು ಅದನ್ನು ನೀವು ಮಾಡುವುದಾದರೆ ದೇವ್ರು ನಿಮ್ಮ ಜೀವನದಲ್ಲಿ ಆ ಬಿಡುಗಡೆ ಕೊಡುವ ಆತನ ಇದ್ದಾನೆ. ನಿಮ್ಮಲ್ಲಿ ಎಷ್ಟು ಜನ ರೆಡಿಯಾಗಿದ್ದೀರಾ? ಹಲ್ಲೆಲೂಯಾ. ನಾವು ನೋಡ್ತೇವೆ ಕೋರೇಶ ಅರಸನಿಗೆ ಮೊದಲನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರು ಪ್ರೇರೇಪಣೆ ಕೊಟ್ಟಿರುವುದಾಗಿ. ಅಂದರೆ ಆ ಮಾತ್ರ ಅವನಿಗೆ ಅನಿಸಿಕೆಗೆ ಬಂತು. ವಾಕ್ಯದ 1ನೇ ವಾಕ್ಯ ನೋಡಿ, ಎಜ್ರನ ಬರೆದ ಪ್ರವಾದಿಗೆ ಅಂತ 1ನೇ ವಾಕ್ಯ ಗಮನಿಸಿದ ವಾಕ್ಯ ಭಾಳ ಚೆನ್ನಾಗಿದೆ. 1ನೇ ವಚನ, ಎಜ್ರ 1. ಓಕೆ, ಪಾರಸ್ಯ ರಾಜ್ಯನಾಗಿರುವಂತಹ ಕೋರೇಶನ ಕಾಲದಲ್ಲಿ, ಓಕೆ, ಕೋರೇಶನ ಮನಸ್ಸನ್ನ ಏನ್ ಮಾಡಿದನು? ಪ್ರೇರೇಪಿಸನು. ಅಂದ್ರೆ ಅದರ ಅರ್ಥ ಏನು? ಏನು ಅಂದ್ರೆ ಬಹುಶಃ ಆತನು ಹೇಗೆ ಅವನಿಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಹೇಗೆ ಅವನು ತಿಳ್ಕೊಂಡವನು ಗೊತ್ತಿಲ್ಲ, ದೇವರ ಒಂದು ಆಲೋಚನೆ ಅವನು ಬರಿಸಿ ಬರ್ತಾ ಇದೆ. ಹಲ್ಲೆಲೂಯಾ, ಆಲೋಚನೆ ಏನ್ ಮಾಡ್ತಾ ಇದ್ದಾನೆ ದೇವರು ಅವನಿಗೆ. ನೋಡಿ, ಒಂದು ಉದಾಹರಣೆ ನಾನು ನಿಮಗೆ ಹೇಳ್ತೀನಿ. ಟೈಮ್ ನೋ ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ನೋಡಿ ಒಂದು ಉದಾಹರಣೆ. ಓಕೆ, ಏನಂದ್ರೆ ಈಗ ನಿಮ್ಮ ಗಂಡ ಪ್ಯಾಂಟಲ್ಲಿ ಇಟ್ಟಿದ್ದಾರೆ, ಅದರಲ್ಲಿ ದುಡ್ಡಿದೆ, ನಿಮಗೆ ಎಮರ್ಜೆನ್ಸಿಗಾಗಿ ದುಡ್ಡು ಬೇಕಾಗಿದೆ, ನಿಮಗೇನೋ ಒಂದು ಕೆಲಸಕ್ಕೆ ದುಡ್ಡು ಬೇಕಾಗಿದೆ. ಏನು ಮಾಡ್ತೀವಿ ಅಂದರೆ ಅದನ್ನು ತೆಗೆದುಕೊಳ್ಳೋದಕ್ಕಾಗಿ ನಾವು ಹೋಗ್ತೀವಿ ಅಲ್ವಾ. ಒಂದು ಮನಸ್ಸು ಹೇಳ್ತದೆ ಬೇಡ, ಹೇಳುತ್ತಲ್ವಾ. ಒಂದು ಮನಸ್ಸು ಹೇಳ್ತದೆ ಬೇಡ, ಇನ್ನೊಂದು ಮನಸ್ಸು ಹೇಳ್ತದೆ ನೋ ಪ್ರಾಬ್ಲಮ್, ನೀನು ತಪ್ಪು ಮಾಡ್ತಾ ಇದೆಯಾ ತಗೋ ಅಂತಂತ ಹೇಳ್ತದೆ ಅಲ್ವಾ. ಇನ್ನೊಂದು ರೀತಿಯಲ್ಲಿ ಯಾವುದೋ ಒಂದು ಸಮಸ್ಯೆ ಆಗಿದೆ, ಏನೋ ಒಂದು ತೊಂದರೆ ಆಗಿದೆ ಅಲ್ವಾ. ಸತ್ಯ ಹೇಳಿದ್ರೆ ಏನಾಗ್ತದೆ? ಗಂಡ ಬೈತಾನೆ. ಸತ್ಯ ಹೇಳಿದ್ರೆ ಏನು ಮಾಡ್ತಾರೆ? ಹೆಂಡತಿ ಬೈತಾಳೆ. ಹೆಂಡತಿ ಬರುವಾಗ ಏನು ಮಾಡು, ಟೊಮೆಟೊ ತೊಗೊಂಡು ಬಾ ಅಂತ ಹೇಳಿರ್ತಾಳೆ. ಸುಮ್ಮನೆ ಉದಾಹರಣೆ ಆಯ್ತಾ. ಬರುವಾಗ ಏನು ಮಾಡ್ತೀವಿ ಅಂತಂದರೆ ಹಾಗೆ ನಾವು ಬಂದುಬಿಡ್ತೀವಿ ಆಯ್ತಾ. ಬಂದ ನಂತರ ಸೊ ಹೆಂಡತಿ ಬೈತಾಳೆ, ಯಾವಾಗಲೂ ಬೈದಿದ್ದಾಳೆ, ಯಾವಾಗಲೂ ಮರ್ಯಾದೆ ನಿನ್ನ ಜೀವನ ಆಯ್ತಲ್ಲ ಅಂತ. ಇವತ್ತು ಆ ಪದ ಅನ್ಸ್ಕೊಳ್ಬಾರ್ದು ನಾವು ಅಲ್ವಾ. ಏನು ಮಾಡ್ತೀವಿ ನಾವು?
ಇನ್ನೊಂದು ನೆಪಗಳನ್ನು ನಾವು ಹೇಳ್ಬಿಡ್ತೀವಿ ಅಲ್ವಾ. ಒಂದು ಮನಸ್ಸು ಹೇಳ್ತದೆ, ದೇವ್ರ ವಾಕ್ಯ ಹೇಳ್ತದೆ, ಬೇಡ ಸುಳ್ಳು ಹೇಳ್ಬೇಡ, ಸುಳ್ಳು ಹೇಳಿದ್ರೆ ತಪ್ಪಾಗುತ್ತೆ, ಬೈಲ್ ಬಿಡು, ತೊಂದರೆ ಇಲ್ಲ, ಬೈದ್ರೇನು ಮೈಗೆ ತೂತು ಬಿಡುತ್ತಾ ಅಲ್ವಾ, ಹೇಳ್ಬಿಡು ಅಂತ ಆಯ್ತಾ ಒಂದು ಮನಸ್ಸು ಇರುತ್ತೆ. ಆದರೆ ಇನ್ನೊಂದು ಮನಸ್ಸು ಏನು ಮಾಡ್ತಾ ಇದ್ರೆ, ಈ ಲೌಕಿಕವಾದಂಥ ಮನಸ್ಸು ಸುಮ್ಮನೆ ಯಾಕೆ ಬೈಸ್ಕೊಳ್ಳುತ್ತಾ, ಅದು ಬೇಡ ಅಂತ ಇರ್ತದೆ ಅಲ್ವಾ. ಸೊ ಇಲ್ಲಿ ನಾ ಯಾಕಂದ್ರೆ ನಿಮ್ಗೆ ಅರ್ಥವಾಗುವುದಕ್ಕಾಗಿ ನಾನು ಹೇಳಿದೆ. ಸುಳ್ಳು ಹೇಳುವಂಥದ್ದು, ತಪ್ಪು ನೋಡುವಂಥದ್ದು, ಮೊಬೈಲ್ ನಾವು ನೋಡ್ತಾ ಇರ್ತೀವಿ, ನಾವೇನೋ ನೋಡ್ತಾ ಇರ್ತೀವಿ, ಎಲ್ಲೋ ಕ್ಲಿಕ್ ಮಾಡ್ತೀವಿ, ಎಲ್ಲೋ ಹೋಗಿರ್ತದೆ. ಪಾಸ್ಟರ್ ಹೇಳಿದ್ದಾರೆ, ಜಾಗರೂಕತೆಯಿಂದ ಮೊಬೈಲ್ ನೋಡಬೇಕು, ಕ್ಲಿಕ್ ಮಾಡಬೇಡ್ರೋದು, ಏನಾದರೂ ಅಡ್ವರ್ಟೈಸ್ ಬಂದರೆ ಕ್ಲಿಕ್ ಮಾಡಬೇಡ, ಅದು ಇದು ಎಲ್ಲಿಗೋ ತೊಗೊಂಡು ಹೋಗ್ತದೆ ಅಂತ ಹೇಳಿರ್ತದೆ. ಸೊ ಆದರೂ ಕೂಡ ನಾವೇನು ಮಾಡ್ತೀವಿ, ಅದನ್ನು ಮಾಡೋದಿಲ್ಲ. ಜಸ್ಟ್ ಆಲೋಚನೆ ಮಾಡಿ, ನಾ ಏನು ಹೇಳಕ್ಕೆ ಇಷ್ಟಪಡ್ತೇನೆ, ಅರ್ಥ ಆಗ್ತದೆ ನಾ ಹೇಳ್ತಾ ಇರೋದು. ಹಲ್ಲೆಲೂಯಾ. ಕೋರೇಶ ಅರಸನಿಗೆ ದೇವರ ಆತ್ಮನು ಮನಸ್ಸಿನಲ್ಲಿ ಹೇಳ್ತಾ ಇದ್ದಾನೆ ಏನಂತಂದ್ರೆ, ಇಸ್ರಾಯೇಲ್ ಜನರು 70 ವರ್ಷಗಳಾಗಿದ ನಂತರ ಯೆರೆಮೀಯನ ಮೂಲಕವಾಗಿ ಪ್ರವಾದಿಸಿದ ಏನಂತಂದ್ರೆ, ಅವರಿಗೆ ತಮ್ಮ ದೇಶಕ್ಕೆ ಹೋಗಿ ದೇವಾಲಯವನ್ನು ಕಟ್ಟುವುದಕ್ಕಾಗಿ ಅವರಿಗೆ ಬಿಡುಗಡೆ ಆಗ್ತಾ ವಾಗ್ದಾನ ಮಾಡಿದ್ದಾರೆ. ಆ ಆಶೀರ್ವಾದವನ್ನ ಇವನ ಗಮನಕ್ಕೆ ಬಂದಿರುವಾಗ, ಇವನ ಮನಸ್ಸಿಗೆ ಬಂದಿರುವಾಗ, ಆ ಆಲೋಚನೆ ಇವನಿಗೆ ಬಂದಿರುವಾಗ, ಹೇಗೆ ಬಂತು ಗೊತ್ತಿಲ್ಲ, ಜನರು ಹೇಳಿದ್ರು ಅಥವಾ ಆತನು ಧರ್ಮಶಾಸ್ತ್ರ ಓದಿದ್ರು, ಹೆಂಗ್ ಬಂತು ಗೊತ್ತಿಲ್ಲ. ಬಟ್ ಆ ವಿಚಾರವನ್ನ ಅವನ ಗಮನಕ್ಕೆ ಬಂದಿರುವಾಗ ಅವನೇನ್ ಮಾಡ್ತಾ ಇದ್ದಾನೆ, ತಕ್ಷಣ ಆ ಮಾತಿಗೆ ವಿಧೇಯನಾಗ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಪಾಸ್ಟರ್ ನಮಗೆ 1 ಸಾರಿ ಅಲ್ಲ, 10 ಸಾರಿ ಅಲ್ಲ, 100 ಸಾರಿ ಹೇಳಿದ್ರು ಕೂಡ ಅದೇ ತಪ್ಪು ಮಾಡ್ತಾ ಇರ್ತೀವಿ, ಅದೇ ಸುಳ್ಳು ಹೇಳ್ತೀವಿ, ಅದೇ ಮೋಸ ಮಾಡ್ತೀವಿ, ಅದೇ ಕಳ್ಳತನ ಮಾಡ್ತೀವಿ, ಅದೇ ವ್ಯಭಿಚಾರ, ಅದೇ ಒಂದು ತಪ್ಪಾದಂಥ ಮಾರ್ಗದಲ್ಲಿ ಇರ್ತೀವಿ, ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡದೇ ಇರ್ತೀವಿ. ಬೈಬಲ್ ಓದ್ರಿ ಅಂತ ಹೇಳ್ತಾ ಇರ್ತಾರೆ, ಆದ್ರೆ ಬೈಬಲ್ ಓದೋದೇ ಇಲ್ಲ, ಪ್ರಾರ್ಥನೆ ಮಾಡಂತ ಹೇಳ್ತಾರೆ. ಎಷ್ಟು ಹೇಳಿದ್ರು ಕೂಡ ಪ್ರಾರ್ಥನೆ ಮಾಡೋದಿಲ್ಲ. ಬೇಗ ಎದ್ದೇಳಬೇಕು, ದೇವರ ಹತ್ರ ಕೂತ್ಕೊಂಡು ಮೊಣಕಾಲೂರು ಪ್ರಾರ್ಥನೆ, ಎಷ್ಟು 1 ಸಾರಿ ಅಲ್ಲ 100 ಸಾರಿ ಹೇಳಿದ್ರು ಕೂಡ ನಾವೇನ್ ಮಾಡೋದಿಲ್ಲ. ಈ ಕೋರೇಶ ಅರಸನಿಗೆ ಏನಂದ್ರೆ, ಒಂದೇ ಒಂದು ಸಾರಿ ಮನಸ್ಸಿನಲ್ಲಿ ಕ್ಲಿಕ್ ಆಗ್ಬಿಡ್ತು ಅಷ್ಟೇ. ಏನಾಯ್ತು, ಮನಸ್ಸಿನಲ್ಲಿ ಸೇರ್ಕೊಂಡು ದೇವರ ಆತ್ಮ ಮಾತ್ರ ನೋಡು. 70 ವರ್ಷ ಆಗಿದ ನಂತರ ಈ ಇಸ್ರಾಯೇಲ್ ಜನಕ್ಕೆ ಬಿಡುಗಡೆ ಆಗ್ತಾನೆ. ಅವನು ದೇಶ ಬೇರೆಯಲ್ಲಿದ್ದಾನೆ, ಬೇರೆ ದೇಶದಲ್ಲೇ ಬಾಬೆಲ್ ಸಾಮ್ರಾಜ್ಯವನ್ನು ಆತನು ಗೆದ್ದುಕೊಂಡಿದ್ದಾನೆ. ಆತನು ದೊಡ್ಡದಾಗಿರುವಂಥ ಅರಸನನ್ನ ನೆಬೂಕದ್ನೆಚ್ಚರನನ್ನ ಸೋಲಿಸಿ ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡಿರುವಾಗ ದೇವರವನಿಗೆ ಗಮನಕ್ಕೆ ತರ್ತಾ ಇದ್ದಾನೆ, ಈ ಜನರನ್ನ ಬಿಡುಗಡೆ ಮಾಡಬೇಕೆಂಬುದಾಗಿ ಆ ದೇವರ ವಾಕ್ಯವನ್ನು ಅವನ ಮನಸ್ಸಿಗೆ ಬಂದಿರುವಾಗ ತಕ್ಷಣಕ್ಕೆ ವಿಧೇಯನಾಗಿ ಆತನ ಏನ್ ಮಾಡ್ತಾ ಇದ್ದಾನೆ, ಆ ಜನರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಕರ್ತನಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ದೇವರ ವಾಕ್ಯಕ್ಕೆ ವಿಧೇಯರಾಗಿರುವಾಗ, ದೇವರು ಹೇಳುವಂಥ ಮಾತುಗಳಿಗೆ ನಾವು ವಿಧೇಯರಾಗಿರುವಾಗ ದೇವರ ಆಶೀರ್ವಾದ ನಮ್ಮ ಜೀವನದಲ್ಲಿ ಸಮೃದ್ಧಿಯಾಗಿ ಇದು ಬರಲಿಕ್ಕೆ ಸಾಧ್ಯ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೋರೇಶ ಅರಸನಿಗೆ ಬಿಡುಗಡೆ ಮಾಡುವುದಕ್ಕೆ ಕಾರಣ ಒಂದೇ ಅಂತಾರೆ, ದೇವರ ಮಾತಿಗೆ ವಿಧೇಯನಾಗಿ ಆ ಜನರನ್ನ ಬಂದಲ್ಲಿರುವಂಥ ಅವರುಗಳಿಗೆ ಬಿಡುಗಡೆ ಮಾಡಿ ಸರ್ವಶಕ್ತನಾಗಿರುವಂಥ ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ಅವರನ್ನ ಬಿಡುಗಡೆ ಮಾಡಿ ಕಳಿಸ್ತಾ ಇರುವುದಕ್ಕೆ ಕಾರಣ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಇವತ್ತು ನಿನ್ನ ಜೀವನದಲ್ಲಿ ಆಶೀರ್ವಾದ ಬೇಕಾ? ಹಲ್ಲೆಲೂಯಾ. ಇವತ್ತು ನಿನ್ನ ಜೀವನದಲ್ಲಿ ಬಿಡುಗಡೆ ಬೇಕಾ? ನಿನ್ನ ಜೀವನದಲ್ಲಿ ಬೆಟ್ಟದ ಪಾದಿರುವಂತಹ ಸಮಸ್ಯೆಗಳು ಅದು ಬಗೆಹರಿಬೇಕಾ? ನಿನ್ನ ಜೀವನದಲ್ಲಿರುವಂಥ ನಿನ್ನ ಆಸೆಗಳು, ನಿನ್ನ ಆಕಾಂಕ್ಷೆಗಳು, ನಿನ್ನ ಮಕ್ಕಳ ಒಂದು ಅಂದ್ರೆ ಮದುವೆಗಳು, ಸಾಲಗಳು ತೀರ್ಬೇಕಾ? ಮನೆ ಕಟ್ಟುವಂತ ಒಂದು ಆಸೆಗಳು ಅದನ್ನು ತೀರ್ಬೇಕಾಗಿರುವುದಾದ್ರೆ ದೇವರು ನಿನ್ನ ಜೀವನದಲ್ಲಿ ದೇವರುವಂತ ಆ ಮಾತುಗಳಿಗೆ ವಿಧೇಯರಾಗಿ ಬಂದಿರುವಂಥ ವ್ಯಕ್ತಿಗಳಿಗೆ ಬಿಡುಗಡೆ ಮಾಡುವುದಕ್ಕಾಗಿ ನಾವು ತಯಾರಾಗಿರ್ಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಸಿಂಪಲ್ ಆಗಿ ನಾನು ಹೇಳೋದಾದ್ರೆ, ಲೋಕದಲ್ಲಿ ನೋಡ್ತೇವೆ ಅನೇಕ ಜನರು ಬಂಧನದಲ್ಲಿದ್ದಾರೆ. ಹಲ್ಲೆಲೂಯಾ. ಗೊತ್ತಿಲ್ಲ ಅವರಿಗೆ ದೇವರು ಯಾರೆಂಬುದಾಗಿ, ಗೊತ್ತಿಲ್ಲ ಅವರಿಗೆ ನಿಜವಾದ ದೇವರು ಯಾರೆಂಬುದಾಗಿ. ಸೈತಾನ್ ಅವರಿಗೆ ಬಂಧಿಸಲ್ಪಟ್ಟಿದ್ದಾನೆ. ಈ ಲೋಕದ ನೆಬೂಕದ್ನೆಚ್ಚರನ ರೂಪದಲ್ಲಿರುವಂತ ದುರಾತ್ಮವನ್ನು ಕಟ್ಟಲ್ಪಟ್ಟಿದ್ದಾನೆ. ಅವ್ರು ಗುಲಾಮತನದಲ್ಲಿ ಇಟ್ಟಿದ್ದಾನೆ. ಅವನು ಹೇಳಿದ ಹಾಗೆ ಅವರು ಮಾಡ್ತಾ ಇದ್ದಾರೆ. ಅವ್ರು ಕರ್ಕೊಂಡು ಹೋಗಿದ ಸ್ಥಳದಲ್ಲಿ ಅವ್ರನ್ನ ಹೋಗ್ತಾ ಇದ್ದಾರೆ. ಅವರು ಮಾಡ್ತಾ ಇದ್ದಾರೆ. ಅವರು ಹೇಳಿದಂತ ರೀತಿಯಲ್ಲಿ ಇವರು ಗುಲಾಮರಾಗಿ ಅವ್ರ ಇಷ್ಟದ ಪ್ರಕಾರವಾಗಿ ಅವ್ರ ಜೀವನವನ್ನು ಕಳೆದು ನಾಶದ ಮಾರ್ಗದಲ್ಲಿದ್ದಾರೆ. ಆ ನರಕದ ಯಾತನೆಯಲ್ಲಿ ಹೋಗುವಂಥ ಆ ಸ್ಥಳಕ್ಕೆ ಅವರು ಸಿದ್ಧವಾಗ್ತಾ ಇದ್ದಾರೆ. ಅಂಥ ಜನರನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಅವರನ್ನು ಬಿಡುಗಡೆ ಮಾಡುವುದಕ್ಕಾಗಿ, ಅವರನ್ನು ಬಂಧನ ಬಿಡುಗಡೆ ಮಾಡುವುದಕ್ಕಾಗಿ, ಆ ಸಮಸ್ಯೆಯಿಂದ ಹೊರಗೆ ತರುವುದಕ್ಕಾಗಿ, ಆ ಸೈತಾನ ಸರ್ಪಣಿಗಳನ್ನು ಅದು ಬಿಚ್ಚುವುದಕ್ಕಾಗಿ, ಅವರನ್ನು ಪರಲೋಕ ರಾಜ್ಯದ ಆ ದೇವರನ್ನು ಆರಾಧಿಸುವುದಕ್ಕಾಗಿ, ಬಿಡುಗಡೆ ಮಾಡುವುದಕ್ಕಾಗಿ ನನ್ನನ್ನು ದೇವರು ಆರಿಸಿಕೊಂಡಿರುವಾಗ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ವಾಕ್ಯ ಕೇಳ್ತೀವಿ, ಮನೆಗೆ ಹೋಗ್ತೀವಿ,
ನಮಗೇನು ಬೇಕಾಗದೆ ನಾವು ಅಷ್ಟೇ ನಾವು ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಆಶೀರ್ವಾದ ನಾವು ನೋಡ್ತೇವೆ. ನಮ್ಮ ಜೀವನದಲ್ಲಿ 2 ಆಶೀರ್ವಾದಗಳು ಬೇಕು. ಒಂದು ಮೊದಲನೇ ಆಶೀರ್ವಾದ, ಇನ್ನೊಂದು 2ನೇ ಆಶೀರ್ವಾದ. ನಿಮ್ಗೆ ಗೊತ್ತಾ ಮೊದಲನೇ ಆಶೀರ್ವಾದ 2ನೇ ಆಶೀರ್ವಾದ? ನಾನು ನಿಮಗೆ ಬಿಡಿಸಿ ಹೇಳ್ತೀನಿ. ಇವತ್ತು ನಾವು 2ನೇ ಆಶೀರ್ವಾದ ಪಡ್ಕೊಳ್ಳೋಕೆ ನಮ್ಮಲ್ಲಿ ಅನೇಕ ಜನರಿಗೆ 2ನೇ ಆಶೀರ್ವಾದ ಸಿಗ್ತಾ ಇಲ್ಲ. ಸೊ ಇವತ್ತು ನಾನು ನಿಮಗೆ ಅದನ್ನು ಬಿಡಿಸಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಆಶೀರ್ವಾದ ನಾವು ಪಡ್ಕೊಂಡಿದ್ದೀವಿ. ಹೇಗಂದರೆ, ನಂಗೆ ದೇವ್ರಿಗೆ ಗೊತ್ತಿಲ್ಲ, ನಾ ದೇವರನ್ನು ಪಾಸ್ಟರ್ ಯಾರೋ ಒಬ್ರು ಹೇಳೋದು, ನಾ ದೇವ್ರ ಹತ್ರ ಬಂದೆ, ನಾನು ಪ್ರಾರ್ಥನೆ ಮಾಡಿದೆ, ನಾನು ಬಿಡುಗಡೆ ಹೊಂದ್ಕೊಂಡೆ. ದ್ಯಾಟ್ ಇಸ್ ಮೊದಲನೇ ಆಶೀರ್ವಾದ. 2ನೇ ಆಶೀರ್ವಾದ ಏನೆಂಬುದಾಗಿ ನೋಡುವಾಗ, ನಾನು ಆತನನ್ನು ತಿಳ್ಕೊಂಡ ನಂತರ, ಆತನನ್ನು ಸ್ವಂತ ರಕ್ಷಕನಾಗಿ ಗ್ರಹಿಸಿಕೊಂಡಿದ್ದ ನಂತರ, ಆತನ ಪರಲೋಕ ದೇವರೆಂಬುದಾಗಿ ತಿಳ್ಕೊಂಡು ನಂಬಿ ನಾನು ದೀಕ್ಷಾಸ್ನಾನ ಪಡ್ಕೊಂಡು ದೇವರ ಆಲಯಕ್ಕೆ ಹೋಗುತ್ತಿರುವಂಥ ಆ ಸಮಯದಲ್ಲಿ 2ನೇ ಆಶೀರ್ವಾದವನ್ನು ಪಡ್ಕೊಳ್ಬೇಕಾದ್ರೆ, ದೇವರ ಮಗನಾಗಿ ನಾನು ಮಾಡುವಂಥ ಕಾರ್ಯಗಳು ಆ ಜವಾಬ್ದಾರಿಕೆಯನ್ನು ಹೊತ್ತುಕೊಂಡು ನಾವು ಹೋಗುವುದಾದರೆ ದೇವರು ನಮಗೇನು ಮಾಡ್ತಾನೆ, ಆ 2ನೇ ಆಶೀರ್ವಾದವನ್ನು ಆತನಿಗೆ ಕೊಡ್ತಾನೆ. ಹಲ್ಲೆಲೂಯಾ. ಆ 2ನೇ ಆಶೀರ್ವಾದ ಏನಂತಂದರೆ, ಬಂದಲ್ಲಿರುವಂಥ ಎಲ್ಲ ಮಕ್ಕಳಿಗೆ ದೇವರ ವಾಕ್ಯವನ್ನು ಹೇಳಿ ಅವರನ್ನು ಕರ್ತನೆಗಳಿಗೆ ತಿರುಗಿಸುವಂಥದ್ದು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳೋದು ಕೆಲಸ ಯಾರ್ದು? ಪಾಸ್ಟರ್ ಅಲ್ವಾ? ಪ್ರಾರ್ಥನೆ ಮಾಡುವಂಥ ಕೆಲಸ ಯಾರ್ದು? ಪಾಸ್ಟರ್. ಓಕೆ, ಹಳ್ಳಿಗೆ ಹೋಗಿ ಕರಪತ್ರಗಳನ್ನು ಹಚ್ಚುವಂಥ ಕೆಲಸ ಯಾರ್ದು? ಪಾಸ್ಟರ್. ನಾವ್ಯಾರು? ಕರ್ತನಲ್ಲಿ ಪ್ರಿಯರಾದ ದೇವ್ರ ಮಕ್ಕಳೇ, ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕೊನೆ ವಚನದಲ್ಲಿ ನಾವು ನೋಡ್ತೇವೆ ಏನಂತಂದ್ರೆ, ಹೋಗಿ ಲೋಕದ ಕಟ್ಟ ಕಡೆಗೆ ಹೋಗಿ ಲೋಕದ ಜನರನ್ನ ಏನೇನ್ ಮಾಡಿ ಸುವಾರ್ತೆ ಸಾರ್ ಏನೇನ್ ಮಾಡ್ರಿ. ಇವತ್ತು ನಾವು ಶಿಷ್ಯರನ್ನಾಗಿ ಮಾಡ್ತಾ ಇದ್ದೀವ? ಇವತ್ತು ನಾವು ಶಿಷ್ಯರು ಇಲ್ಲ. ನಾವು ಮೊದಲನೇದಾಗಿ ನಾವು ಶಿಷ್ಯರಾಗಿಲ್ಲ, 2ನೇದಾಗಿ ಶಿಷ್ಯರನ್ನಾಗಿ ಮಾಡ್ತಾ ಇಲ್ಲ. ನಾವು ಯಾರಾಗಿದ್ದೀವಿ? ವಿಶ್ವಾಸಿಗಳಾಗಿದ್ದೀವಿ. ಯಾರಾಗಿದ್ದೀವಿ ನಾವು? ವಿಶ್ವಾಸಿಗಳಾಗಿದ್ದೀವಿ. ವಿಶ್ವಾಸಿಗಳ ಕೆಲಸ ಏನು? ಬರೋದು, ಕೇಳೋದು, ಆಶೀರ್ವಾದ ಹೊಂದಿಕೊಳ್ಳೋದು, ಅದಕ್ಕಾಗಿ ಪ್ರಾರ್ಥನೆ ಮಾಡೋದು, ಪಡ್ಕೊಳ್ಳೋದು, ಮನೆಗೆ ಹೋಗೋದು. ನನ್ನ ಮನೆಯಲ್ಲಿ ಕಷ್ಟ ಇದೆಯಾ? ನಾನು ಪ್ರಾರ್ಥನೆ ಮಾಡ್ತೀನಿ, ಪಡ್ಕೋತೀನಿ, ಹೋಗ್ತೀನಿ. ನನ್ನ ಮಕ್ಕಳು ಮದುವೆ ಆಗ್ಬೇಕಾ? ನಾನು ಪ್ರಾರ್ಥನೆ ಮಾಡ್ತೀನಿ, ಪಡ್ಕೋತೀನಿ, ಹೋಗ್ತೇನೆ. ನನಗೆ ಸಾಲ ಆಗಿದೆ, ಬಿಡುಗಡೆ ಆಗ್ಬೇಕಾ? ನಾನು ಪ್ರಾರ್ಥನೆ ಮಾಡ್ತೀನಿ, ಬಿಡುಗಡೆ ಹೋಗ್ತೇನೆ. ಸೊ ಹೀಗೆ ನಮಗೆ ಬೇಕಾಗಿರುವಂಥ ಅವಶ್ಯಕತೆಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ವಿಶ್ವಾಸ ಮಾಡಿ, ಪಡ್ಕೊಂಡು ಮನೆಗೆ ಹೋಗಿ ಹಚ್ಕೊಂಡು ಮಲ್ಕೊಳ್ಳುವುದೇ ಅದು ವಿಶ್ವಾಸಿಯ ಕೆಲಸ. ಶಿಷ್ಯರ ಕೆಲಸ ಅದಲ್ಲ. ಹಲ್ಲೆಲೂಯಾ. ಇವತ್ತು ದೊಡ್ಡದಾಗಿರುವಂಥ ಆಶೀರ್ವಾದ ನಮಗಿಲ್ಲ. ಏನು ಅಂತಂದರೆ, ನಾವು ಯಾವುದರಲ್ಲಿ ಸಂತೃಪ್ತರಾಗಿದ್ದೇವೆ ಅಂದರೆ, ಪ್ರಸಾದ ಅಂತಾರಲ್ಲ, ಪ್ರಸಾದ ಏನಂತಾರೆ ಅದಕ್ಕೆ? ಪ್ರಸಾದನೆ. ಪ್ರಸಾದ ಎಷ್ಟಿರ್ತದೆ? ಇಷ್ಟೇ. ಎಲ್ಲೋ ಒಂದು ಪೂಜೆ ಮಾಡಿ ಬಂದಿದೆ, ಆ ಲೆಕ್ಕದಲ್ಲಿ ತೆಗೆದುಕೊಂಡು ಎಲ್ಲೋ ಒಂದು ಪೂಜೆ ಮಾಡಿದ್ರೆ ಎಲ್ಲರಿಗೂ ಏನು ಮಾಡ್ತಾರೆ? ಪ್ರಸಾದ ಕೊಡ್ತಾರೆ. ಇಷ್ಟಿಷ್ಟು ಕೊಟ್ಟಿರ್ತಾರೆ. ಅದು ಕೆಲವೊಂದು ಸರಿ ನಾಲ್ಗೆ ಬಾಯಿಗೂ ಹತ್ತೋದಿಲ್ಲ, ಅಷ್ಟೊಂದು ರೀತಿಯಲ್ಲಿ ಇರುವಂಥ ಕೆಲವೊಂದು ಪ್ರಸಾದಗಳಿರ್ತದೆ. ಕೊಟ್ಟಿರ್ತಾರೆ ಪ್ರಸಾದ ಅಂತ. ಕೆಲವೊಂದು ಎಲ್ಲೋ ಹೋಗಿರ್ತಾರೆ, ಲಾಡು ತಂದಿರ್ತಾರೆ. ನೋಡಿದ್ರಲ್ಲ, ಲಾಡು ಎಲ್ಲಿಗೆ ಹೋಗ್ತಾರೆ? ನಾನು ಅಲ್ಲಿಗೆ ಹೋಗಿ ಬಂದಿದ್ದೀನಿ, ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಸೊ ಪ್ರಸಾದ ತಂದಿದ್ದೀನಿ ನೋಡಿ ಅಂತ ಪ್ರಸಾದ ಕೊಡ್ತಾರೆ. ಕೆಲವೊಂದು ಸರಿ ಎಲ್ಲ ಹಂಚಿರ್ತಾರೆ, ಒಂದೇ ಲಡ್ಡು ಉಳ್ಕೊಂಡಿರ್ತದೆ. 7-8 ಜನ ಇರ್ತಾರೆ, ಒಂದೇ ಲಡ್ಡು ಏನು ಮಾಡೋಣ? ಏನು ಮಾಡ್ತೇವೆ? ಇಷ್ಟಿಷ್ಟೇ. ಅದರಲ್ಲಿ ಒಂದೊಂದು ಕಾಳು ಬರ್ತದೆ, 2 ಕಾಳು ಬರ್ತದೆ, ಗೊತ್ತಿಲ್ಲ. ಅಷ್ಟಷ್ಟು ಕೊಟ್ಟು ನಾವು ಹೇಳ್ತೇವೆ, ಆವಾಗ ಅದು ತಿಂದು ಸಂತೋಷ ಪಡ್ತೇವೆ. ಇವತ್ತು ಕ್ರೈಸ್ತರಂಥ ನಾವುಗಳು, ದೇವರ ಕುರಿತಾಗಿ ತಿಳ್ಕೊಂಡಂಥ ನಾವುಗಳು, ದೇವರನ್ನು ಹಿಂಬಾಲಿಸುವಂಥ ನಾವುಗಳು, ದೇವರು ಯಾರೆಂಬುದಾಗಿ ಅರಿತುಕೊಂಡಂಥ ನಾವುಗಳು ಪ್ರಸಾದಗಳಲ್ಲಿ ನಾವು ಸಂತೃಪ್ತರಾಗಿದ್ದೇವೆ. ದೇವರು ನೀವು ಪ್ರಸಾದಗಳನ್ನು ಪಡ್ಕೊಂಡು ಇಷ್ಟೇ ನಾಲಿಗೆಗೋ ಬಾಯಿಗೋ ರುಚಿ ತೆಗೆದುಕೊಂಡು ಕೂತ್ಕೊಳ್ಳುವುದಕ್ಕಾಗಿ ದೇವರು ನಿಮ್ಮನ್ನು ಕರೆದಿಲ್ಲ. ದೊಡ್ಡ ಆಶೀರ್ವಾದಗಳನ್ನು ಪಡ್ಕೊಂಡು ಆಶೀರ್ವಾದ ನಿಧಿಯಾಗುವುದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಅಬ್ರಹಾಮನನ್ನ ಕರೆದು ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಹೇಳಲಿಲ್ಲ. ದೇವರು ಹೇಳಿದ, ನಾನು ನಿನಗೆ ಆಶೀರ್ವಾದ ಮಾಡಿ ನಿನಗೆ ಆಶೀರ್ವಾದ ನಿಧಿಯನ್ನಾಗಿ ಮಾಡ್ತೇನೆ ಎಂಬುದಾಗಿ. ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ನಿನ್ನ ಪಕ್ಕದಲ್ಲಿರುವಂಥ ಅವಳಿಗೆ ನಿನ್ನ ಹಣವನ್ನು ಕೊಡುವುದಕ್ಕಾಗಿ ದುಡ್ಡನ್ನು ಕೊಡಿಸ್ತೇನೆ. ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ, ನಿನ್ನಿರುವಂಥ ಹಣವನ್ನು ಇನ್ನೊಬ್ಬರಿಗೆ ಸಹಾಯ ಮಾಡುವುದಕ್ಕಾಗಿ ನಿನಗೆ ಅಷ್ಟೊಂದು ಸಮೃದ್ಧಿಯಾಗಿ ನಿನಗೆ ಕೊಡ್ತೇನೆ ಎಂಬುದಾಗಿ. ಈ ಆಶೀರ್ವಾದ ನನಗೆ ಬೇಕಾಗಿರುವುದಾದರೆ, ಕರ್ತನಲ್ಲಿ ಪ್ರಿಯರಾದ ದೇವ್ರ ಮಕ್ಕಳೇ, ನಾವು
ಪಡೆದುಕೊಂಡಂಥ ಪ್ರಸಾದದ ರೀತಿ ಇರುವಂಥ ಆ ಆಶೀರ್ವಾದ ಪಡ್ಕೊಂಡು ಸಂತೃಪ್ತಿಗಳಿದೆ. ದೇವರೇ, ನನಗೆ ಇದು ಬೇಡ, ಈ ಪ್ರಸಾದ ರೂಪದಲ್ಲಿರುವಂಥ ಆಶೀರ್ವಾದಗಳು ನನಗೆ ಬೇಡ, ನನಗೆ ದೊಡ್ಡ ಆಶೀರ್ವಾದಗಳು ಬೇಕು, ಅಬ್ರಾಹ್ಮನಿಗೆ ಮಾಡಿದಂಥ ಆಶೀರ್ವಾದಗಳು ಬೇಕು, ನನ್ನ ಆಶೀರ್ವಾದ ನಿಧಿಯನ್ನಾಗಿ ಮಾಡ್ತೀನಿ ಎಂಬುದಾಗಿ ಹೇಳಿದ. ಆದ್ದರಿಂದ ದೇವರೇ, ನೀನು ಹೇಳಿದಂಥ ಮಾತನ್ನು ನಾನು ಕೇಳ್ತೀನಿ. ಈ ಲೋಕದ ಎಲ್ಲ ಜನರಿಗೆ ನಿನ್ನ ಸುವಾರ್ತೆಯನ್ನು ಸಾರ್ತೀನಿ. ನನ್ನ ಅಕ್ಕಗೆ ಗೊತ್ತಿಲ್ಲ ನಿನ್ನ ಕುರಿತಾಗಿ, ನನ್ನ ತಮ್ಮನಿಗೆ ಗೊತ್ತಿಲ್ಲ ನಿನ್ನ ಕುರಿತಾಗಿ, ನನ್ನ ತಾಯಿಗೆ ಗೊತ್ತಿಲ್ಲ ನಿನ್ನ ಕುರಿತಾಗಿ, ನನ್ನ ಗಂಡನಿಗೆ ಗೊತ್ತಿಲ್ಲ ನಿನ್ನ ಕುರಿತಾಗಿ, ನನ್ನ ಪಕ್ಕದ ಮನೆಯವರಿಗೆ ಗೊತ್ತಿಲ್ಲ ನಿನ್ನ ಕುರಿತಾಗಿ, ನೀನು ಯಾರು ಏನೆಂಬುದಾಗಿ. ಸೈತಾನವರು ಬಂಧಿಸಲ್ಪಟ್ಟಿದ್ದಾನೆ, ಗುಲಾಮರಾಗಿದ್ದಾರೆ. ಆ ಸೈತಾನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೋ ಅಲ್ಲಿ ಕರ್ಕೊಂಡು ಹೋಗಿ ಇಷ್ಟವಾದಂಥ ರೀತಿಯಲ್ಲಿ ಪೂಜೆ ಪುನಸ್ಕಾರ ಇತ್ಯಾದಿ ಮಾಡಿ ಅವರು ನಾಶನಕ್ಕೆ ಸೇರ್ತಾ ಇದ್ದಾರೆ. ದೇವರೇ, ಅವರಿಗೆ ನಿನ್ನ ವಾಕ್ಯವನ್ನು ಹೇಳಿ ನಿನ್ನ ಆಲಯಕ್ಕೆ ತರುವುದಕ್ಕಾಗಿ ಅವರನ್ನು ಬಿಡುಗಡೆ ಮಾಡ್ತೇನೆ ಸ್ವಾಮಿ. ಹಲ್ಲೆಲೂಯಾ. ಈ ಒಂದು ನಿಯೋಗದಲ್ಲಿ, ಈ ಒಂದು ದರ್ಶನದಲ್ಲಿ ನೀವು ಜೀವಿಸುವುದಾದರೆ ಏನು ಅರಿಯದೇ ಇರುವಂಥ ಕೋರೇಶ ಅರಸನಿಗೆ ಆಶೀರ್ವಾದ ಮಾಡಿದಂಥ ಆಶೀರ್ವಾದಗಳು ನಿನ್ನ ಜೀವನದಲ್ಲಿ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮಗೆ ಆಶೀರ್ವಾದ ಇಲ್ಲ ರೀ. ಹಲ್ಲೆಲೂಯಾ. ಇವತ್ತು ನಮಗೆ ಸಿಗ್ತಾ ಇಲ್ಲ. ನಾವು ದರಿದ್ರತೆಯಲ್ಲಿ ಜೀವಿಸ್ತಾ ಇದ್ದೇವೆ, ಕಷ್ಟದಲ್ಲಿ ಜೀವಿಸ್ತಾ ಇದ್ದೇವೆ, ಸಮಸ್ಯೆಯಲ್ಲಿ ಜೀವಿಸ್ತಾ ಇದ್ದೇವೆ. ನಿನ್ನನ್ನು ವಿಶ್ವಾಸಿಗಳನ್ನಾಗಿರುವುದಕ್ಕಾಗಿ ಕರೆದಿಲ್ಲ. ನಮ್ಮಲ್ಲಿ ಎಷ್ಟು ಜನರು, ನಾನು ಹೇಳೋದಿಲ್ಲ ಅಂತಂತಂದರೆ, ಎಷ್ಟು ಜನರು ಎಷ್ಟು ಸಾರಿ ನಾವು ಪಕ್ಕದ ಮನೆಯಲ್ಲಿ ಕೂತ್ಕೊಂಡಿರುವಾಗ ಯೇಸು ಸ್ವಾಮಿ ಕುರಿತಾಗಿ ಮಾತಾಡಿದ್ದೀವಿ. ಎಷ್ಟು ಸಾರಿ ನಾವು ಅಂದರೆ ಪ್ರಯಾಣ ಮಾಡ್ತೀವಿ, ಬಸ್ಸಲ್ಲಿ ಪ್ರಯಾಣ ಮಾಡ್ತಿರುವಾಗ, ಆಟೋದಲ್ಲಿ ಪ್ರಯಾಣ ಮಾಡ್ತಿರುವಾಗ, ಅಲ್ಲಿ ಇಲ್ಲಿ ಕೂತ್ಕೊಂಡಿರುವಾಗ, ಅಕ್ಕನ ಮನೆಗೆ, ತಂಗಿ ಮನೆಗೆ, ಅತ್ತೆ ಮನೆಗೆ ಹೋಗಿರುವಾಗ ಯೇಸು ಸ್ವಾಮಿ ಕುರಿತಾಗಿ ಎಂದಾದರೂ ನಾವು ಹೇಳಿದೀವ? ಕರ್ತನಲ್ಲಿ ಪ್ರಿಯರಾದವ, ದೊಡ್ಡ ಪ್ರಶ್ನೆ ಇವತ್ತು ನಮಗೆ ಮಾಡ್ತಾನೆ. ಇವತ್ತು ನಮ್ಮಲ್ಲಿ ಆಶೀರ್ವಾದ ಬೇಕಾ? ನಾವು ಸುಮ್ಮನೆ ನೋಡು, ರಂಗಮ್ಮನ ಮಗಳಲ್ಲಿ ಕುಂತು ಅವನ ಜೊತೆ ಮಾತಾಡ್ತಾ ಇದ್ದಳು. ಯಾರು ರಂಗಮ್ಮಂತಿದ್ದೀರಾ? ಇಲ್ಲಲ್ಲ, ಮತ್ತೆ ಅದನ್ನು ಪ್ರಾಬ್ಲಮ್ ಆಗಬಾರ್ದು. ನನ್ನ ಮಗಳು ಕುರ್ತಾಗಿ ಹೇಳಿದಾರಪ್ಪ ಅಂತ ಫಾಸ್ಟಾಗಿ ಮತ್ತೆ ಆಮೇಲೆ ಹೊಡೆದೀನಿ. ಸೊ ಅಲ್ಲಿ ಹೋದಿರೋರು, ಅಲ್ಲಿ ಕುಂತಿರೋರು ನೋಡ್ದೆ ಮನೇಲಿ ಸಮಸ್ಯೆ ಹೇಳ್ತಾರೆ. ನನ್ನ ಗಂಡ ಹಿಂಗೆ ಮಾಡಿದನು, ಹಿಂಗೆ ಕುಡ್ದು, ಹಿಂಗೆ ಬೈದನು, ಹಂಗೆ ಮಾಡ್ದನ, ನೀ ಹಿಂಗೆ ಮಾಡು, ನೀ ಯಾಕೆ ಅನಿಸ್ತೀನಿ ನೀನು? ನೀನೇನು ಕಡಿಮೆ ಇದ್ದಿ? ನಿಮ್ಮ ಅವ್ವ ಅಪ್ಪ ಇಷ್ಟು ಶ್ರೀಮಂತರಿದ್ದಾರೆ, ಆ ಮನೆಗಿದೆ, ಅವ್ರ ದರಿದ್ರತೆ ಒಂದಿರಲಿಲ್ಲ, ಎಲ್ಲ ತಂದಿದ್ದು ನಿಂದ ಇದೆ. ಅವ್ರ ಮನೆಗೆಲ್ಲ ತಂದಿದ್ದು ಯಾರ್ದಿದೆ? ನಿಂತೇ ಇದೆ. ನೀ ಯಾಕೆ ಅನಿಸ್ತಿ? ನಿಂತ್ಕೊ, ನೀನು ಎದುರು ಸೊಂಟಕ್ಕೆ ಸೊರಗು ಸುತ್ತು. ಏನು ಹೇಳಬೇಕಾಗಿದೆ ನಾವು ಅವರಿಗೆ? ಏನು ಹೇಳಬೇಕಾಗಿದೆ? ಚಿಂತೆ ಮಾಡಬೇಡ, ದೇವರಿದ್ದಾನೆ, ದೇವ್ರು ಕಾಪಾಡ್ತಾನೆ, ಬನ್ನಿ ಚರ್ಚಿಗೆ ಪ್ರಾರ್ಥನೆ ಮಾಡೋಣ, ಕೂತ್ಕೊ ಒಂದು ನಿಮಿಷ, ನಿನಗಾಗಿ ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಆಶೀರ್ವಾದಗಳು, ಹಲ್ಲೆಲೂಯಾ, ಈ ಮಾತುಗಳು ನೀನು ಹೇಳುವುದಾದರೆ ಆ ಕಷ್ಟದಲ್ಲಿರುವಂಥ ಅವಳಿಗೆ, ಆ ಸಮಸ್ಯೆ ಹೇಳುವಂಥ ಅವಳಿಗೆ, ಆ ತೊಂದರೆಗಳನ್ನು ಹೇಳುವಂಥ ಅವನಿಗೆ ನೀನು ದೇವರ ವಾಕ್ಯವನ್ನು ಹೇಳಿ ಅವಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಆ ಸೈತಾನ ಸರ್ಪದಿಂದ ಕಟ್ಟಲ್ಪಟ್ಟಂಥ ಅವಳಿಗೆ ಬಿಡುಗಡೆಯ ಮಾತುಗಳು ನೀನು ಹೇಳುವುದಾದರೆ, ಹಲ್ಲೆಲೂಯಾ, ನಿನ್ನ ಜೀವನದಲ್ಲಿ ಆಶೀರ್ವಾದಗಳು, ನಿನ್ನ ಜೀವನದಲ್ಲಿ ಬಿಡುಗಡೆಗಳು, ನಿನ್ನ ಜೀವನದಲ್ಲಿ ಸಮೃದ್ಧಿಗಳು. ಹಲ್ಲೆಲೂಯಾ. ಇವತ್ತು ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಇವತ್ತು ನೀವಿದ್ರ ಸುಮಾರು ಒಂದು ಎಷ್ಟು ಹಾರ್ಡ್ಲಿ ಒಂದು 50 ಜನ ಇದ್ದೀರ ಅಂತ ತಿಳ್ಕೊರಿ. ಹಲ್ಲೆಲೂಯಾ. ಇನ್ನು ಕೆಲವೊಬ್ಬರು ಬರಲಿಲ್ಲ. ಸೊ ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಇಂದು ದೇವರು ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೇನೆ. ಇಂದು ಎಲ್ಲರಿಗೂ ನಾವೊಂದು ಚಾಲೆಂಜನ್ನು ನಿಮ್ಗೆ ಕೊಡ್ತೇನೆ, ನಿಮಗೆ ಕೆಲಸವನ್ನು ಕೊಡ್ತೇನೆ. ಬರುವ ವರ್ಷದಲ್ಲಿ 1 ವರ್ಷ 1 ದಿವಸ ಅಲ್ಲ, 2 ದಿವಸ ಅಲ್ಲ, ಎಷ್ಟು 12 ತಿಂಗಳು 365 ದಿನಗಳಲ್ಲಿ ಒಂದೇ ಒಂದು ಆತ್ಮವನ್ನು ದೇವರ ಕಡೆಗೆ ತಾನೆ. ಹಲ್ಲೆಲೂಯಾ. ಕಷ್ಟದಲ್ಲಿರುವಂಥ ನಿನ್ನ ಅಕ್ಕಳಿಗೆ ಪದೇ ಪದೇ ಪ್ರಾರ್ಥನೆ ಮಾಡಿ, ಪದೇ ಪದೇ ನೀನು ವಾಕ್ಯವನ್ನು ಹೇಳಿ, ಕುಡಿಕತನಿರುವಂಥ ನಿನ್ನ ಗಂಡನಿಗೋಸ್ಕರವಾಗಿ, ನಿನ್ನ ಅಣ್ಣನಿಗೋಸ್ಕರವಾಗಿ, ನಿನ್ನ ತಮ್ಮನಿಗೋಸ್ಕರವಾಗಿ, ನಿನ್ನ ತಂದೆಗೋಸ್ಕರವಾಗಿ ನಿರಂತರವಾಗಿ ಪ್ರಾರ್ಥನೆ ಮಾಡಿ, ಸಿಕ್ಕ ಸಮಯದಲ್ಲೆಲ್ಲ ಅವರಿಗೆ ದೇವರ ವಾಕ್ಯವನ್ನು ಹೇಳಿ ಎನ್ಕರೇಜ್ ಮಾಡಿ, ಬಲಪಡಿಸಿ. 1 ವರ್ಷದ ಒಳಗೆ ಅವನ ಮನಸ್ಸು ಕರಗದೇ ಇರುತ್ತಾ? ಪಾಸ್ಟ್ರಿ ಎಷ್ಟು ಹೇಳಿ 1 ತಿಂಗಳಾಯ್ತು ಮಾಡ್ತಾ ಇರ್ತೀನಿ ಬರ್ತಾನೆ, ಹಾಗೆ ಇದ್ದಾನೆ, ಅವನೇನು ಚೇಂಜ್ ಆಗ್ತಾನೆ ಬಿಡ್ರಿ. ಮತ್ತವ್ರಿಗೆ ಹೇಳೋಣ, ನಾವೇನು ಮಾಡ್ತೀವಿ, ಅವರಿಗೆ ಅವ್ರ ಕುರಿತಾಗಿ ಡಿಸೈಡ್ ಮಾಡಿರ್ತೀವಿ ಅಲ್ವಾ? ನಾವೇ ಮೊದಲೇ ಡಿಸೈಡ್ ಮಾಡ್ತೀವಿ, ನಾವೇ ಮೊದಲೇ ತೀರ್ಮಾನ ಮಾಡ್ತೀವಿ. ಆ ಆಲೋಚನೆ ಯಾರು ಕೊಟ್ಟಿರ್ತಾರೆ ಗೊತ್ತಾ? ಸೈತಾನ್ ಕೊಟ್ಟಿರ್ತಾನೆ. ನಮ್ಮ ಬಾಯಿ ಮಾತಿನಲ್ಲಿ ಏನಿದೆ? ಶಕ್ತಿ ಇದೆ ಅಂತ. ಹಲ್ಲೆಲೂಯಾ. ನಮ್ಮ ಬಾಯಿ ಮಾತಿನಲ್ಲಿ ಶಕ್ತಿ ಇದೆ, ಅದರಲ್ಲಿ ಪವರ್ ಇದೆ. ಅದು ಏನು ಬರ್ತದನ್ನು ಸಾಧಿಸುವಂಥದ್ದಾಗಿದೆ. ನಿನ್ನ ಬಾಯಿಂದ ಬರುವಂಥ ಮಾತುಗಳು ಆಗುತ್ತೆ, 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 ಆಗುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯುದ್ಧವು ನಿನ್ನದಲ್ಲ, ಯಾರ್ದಾಗಿದೆ?
ಯೆಹೋವನದು. ಹಲ್ಲೆಲೂಯಾ. ನಿನ್ನ ಕೆಲಸ ಏನು? ಸುಮ್ಮನೆ ನೀನು ಹೋಗು. ದೇವ್ರ ವಾಕ್ಯದಲ್ಲಿ ಹೇಳ್ತೇವೆ, ದೊಡ್ಡ ರಾಜರು ಎಂಬುದಾಗಿ ನೀನು ಭಯ ಪಡಬೇಡ. ವಾಕ್ಯದಲ್ಲಿ ನೋಡ್ತೇವೆ, ಪೂರ್ವಕಾಲ ವೃತ್ತಾಂತ, ಎರಡನೇ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡ್ತೇವೆ, ದೇವರು ಆ ಮಕ್ಕಳಿಗೆ ಹೇಳ್ತಾ ಇದ್ರೆ ಹೋಗ್ತಿರುವಂತ ಸಮಯದಲ್ಲಿ ದೊಡ್ಡ, ಬಿಕಾಸ್ ಆಫ್ ಲಾರ್ಜ್, ಇಂಗ್ಲಿಷಲ್ಲಿ ನೋಡ್ತೇವೆ, ದೊಡ್ಡ ಅರಸರು ಎಂಬುದಾಗಿ ನೀನು ಭಯ ಪಡಬೇಡ, ಸುಮ್ಮನೆ ನೀನು ಹೋಗಿ ಎಂಬುದಾಗಿ. ಯುದ್ಧವು ಯಾರ್ದಿದೆ? ಯಾರ್ದಿದೆ? ಯೆಹೋವನದು, ನಿನ್ನದಲ್ಲ. ಹಲ್ಲೆಲೂಯಾ. ಸೊ ದೇವ್ರ ವಾಕ್ಯ ಹೇಳುವುದು ನಿನ್ನ ಕೆಲಸ ಅಲ್ಲ, ಅದು ಯಾರ್ದಿದೆ? ಬದಲಾವಣೆ ಮಾಡುವಂತ ಕೆಲಸ ಯಾರ್ದು? ದೇವರದು. ಬಿಡುಗಡೆ ಕೊಡುವಂತದ್ದು ಯಾರು? ದೇವರು. ಅವನ ಜೀವ, ಅವನ ಪರಿವರ್ತನೆ ಮಾಡುವಂತ ಕೆಲಸ ಯಾರ್ದು? ದೇವರದು. ಅವನ ಕುಡಿಕತನ ಜೀವಿತ ಬಿಡುಗಡೆ ಮಾಡುವಂತ ಕೆಲಸ ಯಾರ್ದು? ದೇವರದು. ಅವನ ಜೀವಿತದಲ್ಲಿ ಪರಿವರ್ತನೆ ಮಾಡುವಂತ ಕೆಲಸ ಯಾರ್ದು? ಅದು ದೇವರದು. ಅದು ನನ್ನ ಕೆಲಸ ಏನ್ ಮಾಡೋದಿದೆ? ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಸಕಾರಾತ್ಮಕವಾಗಿ ಆಲೋಚನೆ ಮಾಡಿ, ವರ್ಷವಿಡುವೆಲ್ಲವೂ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ಸಿಕ್ಕ ಸಮಯವೆಲ್ಲವೂ ದೇವರ ವಾಕ್ಯವನ್ನು ಹೇಳ್ತಾ ಇರುವಾಗ ಕೆಲವು ಸಮಯದಲ್ಲಿ ಕೆಲವರು ಹೀಗೆ ಹೇಳಿದ್ರು, ಏನಂದ್ರೆ, ಪಾಸ್ಟ್ರೇ ಅವ್ರು ನಮ್ಮ ಮನೆ ಪಕ್ಕದವ್ರು ಅಂದರೆ ಹೇಳಿ 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 ಸಾಕಾಯ್ತು ನನಗೆ, ಅವ್ರಿಂದ ಕೇಳಿ ಕೇಳಿ ಸಾಕು, ಸುಮ್ಮನೆ ಒಂದ್ಸಾರಿ ಹೋಗರ ಬರೋಣಪ್ಪ, ಇವ್ರು ಕಿರಿಕಿರಿ ಕೇಳಿ ಸಾಕಾಗಿದೆ ಅಂತ ಸುಮ್ಮನೆ ನಾನು ಅಲ್ಲಿ ಬಂದೆ ಪಾಸ್ಟ್ರೇ. ಬಂದಾಗ ನನ್ನ ಮನಸ್ಸಿಗೆ ಏನಾಯಿತು, ಭಾಳ ನೆಮ್ಮದಿ ಅನಿಸ್ತು. ಏನೋ ಒಂದು ಡಿಫ್ರೆಂಟ್ ಆಗಿದೆಯಲ್ಲ, ಏನೋ ಒಂದು ವ್ಯತ್ಯಾಸವಾಗಿದೆಯಲ್ಲ ಇಲ್ಲಿ ಅಂತ ಅಂದಿನಿಂದ ನಾನು ಬರ್ಲಿಕ್ಕೆ ಆರಂಭಿಸಿದೆ. ಇವತ್ತು ನಾನು ನಂಬಿದ್ದೀನಿ, ನನ್ನ ಗಂಡ ನಂಬಿದ್ದಾನೆ, ನನ್ನ ಮಕ್ಕಳು ನಂಬಿದ್ದಾರೆ, ನನ್ನ ಅತ್ತೆ ಮಾವ ನಂಬಿದ್ದಾರೆ. ಸಾಕ್ಷಿ ಕೇಳಿಲ್ವಾ? ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಇಂಥ ಒಂದು ಬಿಡುಗಡೆಗಳು ನೀವು ಲೋಕದಲ್ಲಿ ಮಾಡೋದಾದರೆ ದೇವರು ನಿಮ್ಮ ಜೀವನದಲ್ಲಿ ಕೋರೇಶನಿಗೆ ಮಾಡಿದಂಥ ಆಶೀರ್ವಾದಗಳು ನಿಮಗೆ ಕೊಡ್ತಾನೆ. ಹಲ್ಲೆಲೂಯಾ. ಇವತ್ತು ನೀವು ಹೇಳ್ತಾ ಇದ್ದೀರಾ, ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದೀರಾ, ಪಾಸ್ಟ್ರಿಗೆ ಹೇಳ್ತಾ ಇದ್ದೀರಾ, ಇನ್ನಿತರ ಮುಂದೆ ಹೇಳ್ತೇವೆ, ಅಯ್ಯೋ ಆ ಕಷ್ಟ ನನ್ನಿಂದ ಆಗೋದಿಲ್ಲ, ಆ ಸಮಸ್ಯೆ ಹೋಗೋದಿಲ್ಲ, ಅದು ಎಷ್ಟು ದೊಡ್ಡದಾಗಿರುವಂಥ ರೋಗಗಳು, ಅದು ಎಷ್ಟು ಡಾಕ್ಟರ್ ಹತ್ರ ಹೋಗಿದ್ದೀನಿ, ಅದು ಬಿಡುಗಡೆ ಆಗೋದಿಲ್ಲ, ಎಷ್ಟು ಮಾತ್ರೆಗಳನ್ನು ತೆಗೆದುಕೊಂಡಿದ್ದೀನಿ, ಬಿಡುಗಡೆ ಆಗೋದಿಲ್ಲ, ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಆದರೆ ಈ ಮನೆ ಕಟ್ಟಲಿಕ್ಕೆ ನನಗೆ ಆಗ್ತಾನೆ ಇಲ್ಲ, ಈ ಸಾಲ ತೀರಿಸಲಿಕ್ಕೆ ನನಗೆ ಆಗ್ತಾನೆ ಇಲ್ಲ, ಈ ಜೀವನವನ್ನು ಬದಲಾವಣೆ ಮಾಡಕ್ಕೆ ಆಗ್ತಾನೆ ಇಲ್ಲ. ಎಷ್ಟು ಬೆಟ್ಟದ ಪಾದಿಯಲ್ಲಿ ಆ ಸಮಸ್ಯೆಗಳನ್ನು ಕಂಡಿದ್ರು ಕೂಡ ದೇವರ ವಾಕ್ಯದಲ್ಲಿ ಪೌಲನು ಹೇಳ್ತಾನೆ ಅಂತಾರೆ, ಲೋಕದಲ್ಲಿರುವ ಆತನಿಗಿಂತಲೂ ನಿಮ್ಮಲ್ಲಿರುವ ಆತನು ದೊಡ್ಡವನು. ಎದೆ ಮುಟ್ಟಿ ಹೇಳಿ, ನನ್ನಲ್ಲಿರುವ ಆತನು ದೊಡ್ಡವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ, ನಿನ್ನ ಮುಂದೆ ಹೋಗಿ ಬೆಟ್ಟವನ್ನು ನಾನು ಸಮ ಮಾಡ್ತೇನೆ, ಆ ತಾಮ್ರದ ಅಗುಳಿಗಳನ್ನು ಕದಗಳನ್ನು ತೆರೆತೇನೆ, ಅಗುಳಿಗಳನ್ನು ಮುರಿದು ಒಳಗೆ ನುಗ್ಗಿ ಏನ್ ಮಾಡ್ತೇನೆ, ನಿನಗೆ ಅಲ್ಲಿರುವಂತ ಆಶೀರ್ವಾದಗಳು, ಹಲ್ಲೆಲೂಯಾ, ಬಚ್ಚಿಟ್ಟಂತ ಆಶೀರ್ವಾದಗಳು ನಾವು ವಾಕ್ಯದಲ್ಲಿ ನೋಡಿದ್ದೇವೆ. ನೆನಪಿದೆ ನಿಮಗೆ? ನೆನಪಿದೆ? ನಿಧಿ ನಿಕ್ಷೇಪಗಳನ್ನು, ಬಚ್ಚಿಟ್ಟಂತ ನಿಧಿ ನಿಕ್ಷೇಪಗಳನ್ನು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಆ ನಿಧಿ ನಿಕ್ಷೇಪ ನಿನಗೆ ಬೇಕಾ? ಅದು ನಿನ್ನ ಮಕ್ಕಳಿಗೆ ಬೇಕಾ? ನಿನ್ನ ಕುಟುಂಬಕ್ಕೆ ಬೇಕಾ? ನಿನ್ನ ಇಡೀ ಕುಟುಂಬದಲ್ಲಿ ಅದನ್ನು ಅನುಭವಿಸಬೇಕಾ? ಹಾಗಿರೋದಾದರೆ ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಇವತ್ತು ದೇವರು ನಿಮಗೆ ಆ ಅನಿಸಿಕೆ ಕೊಡ್ತಾ ಇದ್ದಾರೆ. ನಿನ್ನ ಸುತ್ತಮುತ್ತಲಿರುವಂಥ ಜನರಿಗೆ ದೇವರ ವಾಕ್ಯವನ್ನು ಹೇಳಿ ಸೈತಾನನ ಬಂಧನಂತ ಅವರಿಗೆ ಬಿಡುಗಡೆ ಮಾಡಿ ಕರ್ತನ ಕಡೆಗೆ ತಿರುಗಿಸುವಂಥದ್ದು. ಹಲ್ಲೆಲೂಯಾ. ಈ ದರ್ಶನ ನೀವು ಪಡ್ಕೋತೀರಾ? ಈ ದರ್ಶನ ನೀವು ಪಡ್ಕೊಳ್ತೀರಾ? ಈ ಒಂದು ವರ್ಷದಲ್ಲಿ ಪಾಸ್ಟ್ರೆ ನಾನು ಒಂದು ಆತ್ಮ ಖಂಡಿತ ನಾನು ತರ್ತೀನಿ, ಸತತವಾಗಿ ಒಂದು ಆತ್ಮಕ್ಕೆ ನಾನು ಇದು ಹೇಳ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಒಂದೇ ಗುರಿ ಇಟ್ಕೊಳ್ರಿ, 16 ಗುರಿಗಳು ಬೇಡ, ಒಂದೇ ಗುರಿ ಇಟ್ಕೊಂಡು ಒಂದೇ ರೀತಿಯಲ್ಲಿ ನೀವು ಅದನ್ನು ಅವರಿಗೋಸ್ಕರವಾಗಿ ಸತತವಾಗಿ ಹೇಳಿ ಅನೇಕ ಜನರಿಗೆ. ಆದರೆ ಒಂದು ಮಾತ್ರ ದರ್ಶನ ನಿಮ್ಮಲ್ಲಿ, ಒಂದು ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ಒಂದು ಪೇಪರಲ್ಲಿ ಬರ್ಕೊಂಡು ಇಟ್ಕೊಳ್ರಿ, ಒಂದು ಹೃದಯದಲ್ಲಿ ಬರ್ಕೊಂಡ್ರಿ, ಯಾವಾಗಲೂ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಒಂದು ಅದನ್ನು ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬ್ರೂಸ್ಲಿ ಗೊತ್ತಾ? ಅವನು ಹೇಳಿದಂಥ ಮಾತು ಏನಂತಂದ್ರೆ, ಒಬ್ಬ ವ್ಯಕ್ತಿ 100 ರೀತಿಯಾಗಿರುವಂಥ ಫೈಟ್ಗಳನ್ನು, ವಿವಿಧವಾದಂಥ ಫೈಟ್ಗಳನ್ನು, 100 ರೀತಿಯಲ್ಲಿರುವಂಥ ಫೈಟ್ಗಳನ್ನು ಕಲಿತವನಿಂದ ನನಗೆ ಭಯ ಇಲ್ಲ, ಆದರೆ ಒಂದೇ ರೀತಿಯಾಗಿರುವಂಥ ಫೈಟನ್ನು 100 ಸಾರಿ ಅದನ್ನು ಪ್ರಯಾಸ ಪಡೋದಂದ್ರೆ ಪ್ರಾಕ್ಟೀಸ್ ಮಾಡೋದ್ರಿಂದ ನನಗೆ ಭಯ ಅಂತ. ಸೊ ಹೇಗೆ ಹೇಳೋದಂತಂದ್ರೆ, ಓಕೆ, ನಾನು ನಿಮ್ಗೆ ಅರ್ಥ ಆಗುವಂಥ ರೀತಿ ಹೇಳ್ತೀನಿ. ಅಂದರೆ ಒಂದೇ ರೀತಿಯಲ್ಲಿ ಮತ್ತು ಒಂದು ಪಂಚ್ ಅಂತ ತಿಳ್ಕೊಂಡು, ಆಯ್ತಾ? ಒಂದು ನಮ್ಮ ಭಾಷೆದಲ್ಲಿ ಕೋಲ್ ತಗೊಂಡು ಹೊಡೆಯುವಂಥದ್ದು, ಸೊ ಕೈಯಿಂದ ಕಾಲ ಮೇಲೆ ಹೊಡುವಂಥದ್ದು, ಹೆಗಲ ಮೇಲೆ ಹೊಡುವಂಥದ್ದು, ಅಲ್ಲಿ 16 ರೀತಿಯಲ್ಲಿ ಹೊಡೆಯುವಂಥದ್ದು, ಹಿಂಗೆ ಹೊಡಿಬೇಕು ಹಂಗೆ ಹೊಡಿಬೇಕಂತ 16 ರೀತಿಯಾಗಿರುವಂಥ 100 ಗಟ್ಟಲೆ ರೀತಿಯಾಗಿರುವಂಥ ವಿವಿಧವಾಗಿರುವಂಥ ಏಟುಗಳನ್ನು ಹೊಡಿತಿರುವಂಥ ಪ್ರಾಕ್ಟೀಸ್ ಮಾಡೋಂಥ ವ್ಯಕ್ತಿಗೆ ನನಗೆ ಭಯ ಇಲ್ಲ. ಆದರೆ ಒಂದೇ ರೀತಿಯಾಗಿ ಹೊಡುತ್ತಾ, ಅಂದರೆ ಒಂದು ಕೆನ್ನೆಗೆ
ಯಾವ ರೀತಿ ಹೊಡಿಬೇಕಂತ 100 ಸಾರಿ ಅದನ್ನೇ ಪ್ರಾಕ್ಟೀಸ್ ಮಾಡುವಂತ ವ್ಯಕ್ತಿಯಿಂದ ನನಗೇನಾಗಿದೆ, ಭಯ ಇದೆ ಎಂಬುದಾಗಿ. ಅರ್ಥ ಆಯ್ತಾ? 100 ರೀತಿಯಲ್ಲಿ ಹೊಡೆಯುವಂತ ವಿಧದಲ್ಲಿ ಹೊಡೆಯುವಂತ ಏಟುಗಳಿಂದ ಭಯ ಇಲ್ಲ. ಒಂದೇ ಏಟನ್ನ ಏನಂದ್ರೆ ಯಾವ ರೀತಿಯಲ್ಲಿ ಹೊಡಿಬೇಕಂತ ಅದನ್ನ 100 ಸಾರಿ ಪ್ರಾಕ್ಟೀಸ್ ಮಾಡಿದ ಆ ಏಟಿನಿಂದ ನನಗೆ ಭಯ ಅಂತ. ಅರ್ಥ ಆಯ್ತಾ? ನಾನು ಅನ್ಕೊಂಡಿರ್ತೀನಿ ನಿಮ್ಗೆ ಅರ್ಥ ಆಯ್ತಾ. ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಒಬ್ಬರು ಬಂದು ಕೇಳ್ಕೊಳ್ಳಿ. ಸೊ ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾವು 16 ರೀತಿಯಲ್ಲಿ ಅಲ್ಲಿ ಇಲ್ಲಿ ಮಾಡೋದಕ್ಕಿಂತಲೂ ಒಬ್ಬ ವ್ಯಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ಅವನಿಗೋಸ್ಕರವಾಗಿ ನನ್ನ ಹಗಲು ರಾತ್ರಿ ಪ್ರಾರ್ಥನೆ ಮಾಡಿ ಉಪವಾಸವಿದ್ದು ನನ್ನ ಪ್ರಾರ್ಥನೆ 1 ವರ್ಷದಲ್ಲಿ ಅಂತಂದ್ರೆ ನೀವೆಲ್ಲರೂ ಅಂದರೆ ಒಂದು ಆತ್ಮವನ್ನು ಕರ್ತನ ಕಡೆಗೆ ತಿರುಗಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಸೊ 50 ಜನರು ಮುಂದಿನ ವರ್ಷ ಮತ್ತೆ ನಾನು ಬರ್ತೀನಿ, ಇಲ್ಲಿ 100 ಜನ ಕೂತ್ಕೊಂಡಿರ್ಬೇಕು. ಹಾಲೆಲೂಯಾ, ಹಾಲೆಲೂಯಾ. ಸೊ ಈ ಒಂದು ದರ್ಶನವನ್ನ ನಾನು ನಿಮಗೆ ಕೊಡಲು ಇಷ್ಟಪಡ್ತೇನೆ, ಈ ಒಂದು ಕೆಲಸವನ್ನ ಇಂದು ದಿವಸ ನಿಮಗೆ ಕೊಡಲು ಇಷ್ಟಪಡ್ತೇನೆ. ಸೊ ದೇವರು ಕೋರೇಶ ಅರಸನಿಗೆ ಆಶೀರ್ವಾದ ಮಾಡೋದಕ್ಕೆ ಮೊದಲನೇ ಕಾರಣವೇನೆಂಬುದಾಗಿ ನಾವು ನೋಡಿದಾದ್ರೆ, ಬಂದಲ್ಲಿರುವಂಥ ಆ ಮಕ್ಕಳಿಗೆ ಆ ಸೈತಾನನ ಸರ್ಪಣಿಂದ ನೆಬೂಕದ್ನೆಚ್ಚರನಿಂದ ಕಟ್ಟಲ್ಪಟ್ಟಂಥ ಅವರುಗಳಿಗೆ ಸರ್ವಶಕ್ತನಾಗಿರುವಂಥ ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ, ಆ ದೇವರನ್ನ ಪೂಜಿಸುವುದಕ್ಕಾಗಿ, ಆ ದೇವರಿಗೆ ಯಜ್ಞವನ್ನ ಅರ್ಪಿಸುವುದಕ್ಕಾಗಿ, ಆ ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ಆ ಒಂದು ಅರಸನ್ನು ಅವರಿಗೆ ಬಿಡುಗಡೆ ಮಾಡಿದ ಕಾರಣಕ್ಕಾಗಿ ದೇವರು ಅವರನ್ನ ಆಶೀರ್ವಾದ ಮಾಡಿದಂಬುದಾಗಿ ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳು, ದೇವರು ಇಂದು ದಿವಸ ನಿಮಗೆ ಆಶೀರ್ವಾದ ಮಾಡಬೇಕಾದ್ರೆ ಲೋಕದಲ್ಲಿ ನಾಶದಲ್ಲಿರುವಂಥ ಅನೇಕ ಜನಗಳಿಗೆ, ಆ ಸೈತಾನನ ಸರ್ಪಣಿಯಿಂದ ಕಟ್ಟಲ್ಪಟ್ಟಂಥ ಅವರುಗಳಿಗೆ, ಗುಲಾಮತನದಿಂದ ಜೀವಿಸುವಂಥ ಅವರುಗಳಿಗೆ ನೀವು ದೇವರ ವಾಕ್ಯವನ್ನು ಹೇಳಿ ಕರ್ತನ ಕಡೆಗೆ ತಿರುಗಿಸುವುದಾದ್ರೆ ಬಚ್ಚಿಟ್ಟಂಥ ಆ ನಿಧಿ ನಿಕ್ಷೇಪಗಳನ್ನ, ನಿನ್ನ ಮುಂದೆ ಇರುವಂಥ ಬೆಟ್ಟದ ಪಾರುವಂಥ ಕಷ್ಟಗಳು ಸಮಸ್ಯೆಗಳು ಎಲ್ಲವನ್ನ ತೆಗೆದು ಹಾಕಿ ಆತನು ನಿನ್ನ ಜೀವನದಲ್ಲಿ ಸಮೃದ್ಧಿಯಾದಂಥ ಆಶೀರ್ವಾದವನ್ನ ಆತನು ನಿನಗೆ ಬಿಡುಗಡೆ ಮಾಡಲಿಕ್ಕಿದ್ದಾನೆ. ಹಾಲೆಲೂಯಾ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಕರ್ತನಲ್ಲಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೇ, ನಿನಗೆ ವಂದನೆಗಳು. ಲಾರ್ಡ್, ವಿ ಗಿವ್ ಯು ಥ್ಯಾಂಕ್ಸ್ ಫಾದರ್. ಹಾಲೆಲೂಯಾ, ಹಾಲೆಲೂಯಾ. ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಇವತ್ತು ದೇವರು ನಮಗೆ ಅನಿಸಿಕೆಗಳನ್ನು ಕೊಡ್ತಾ ಇದ್ದಾನೆ. ಕೋರೇಶ ಅರಸನಿಗೆ ಅನಿಸಿಕೆಗಳನ್ನು ಕೊಟ್ಟಿದ್ದನು. 70 ವರ್ಷಗಳಾದ ನಂತರ ಇವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಹೇಳಿದಂಥ ಮಾತುಗಳಿಗೆ ಕಿವಿಗೊಟ್ಟವನಾಗಿ ಅವರೆಲ್ಲರನ್ನ ನೆಬೂಕದ್ನೆಚ್ಚರನಿಂದ ಬಂಧಿಸಲ್ಪಟ್ಟಂಥ ಅವರುಗಳನ್ನು, ಗುಲಾಮತನದಲ್ಲಿರುವಂಥ ಅವರುಗಳನ್ನು ಬಿಡುಗಡೆ ಮಾಡಿದನು. ಅಂಥ ಆಶೀರ್ವಾದಗಳನ್ನ ದೇವರವರಿಗೆ ಕೊಟ್ಟಿದ್ದನು. ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ನಾವು ದೇವರಲ್ಲಿ ಪ್ರಮಾಣ ಮಾಡಿಕೊಳ್ಳೋಣ, ದೇವರಲ್ಲಿ ಹೇಳೋಣ. ನಮ್ಮ ಕೈಯನ್ನ, ನಮ್ಮ ಬಲಗೈಯನ್ನ, ನಮ್ಮ ಹಸ್ತವನ್ನ ನಮ್ಮ ಹೃದಯದ ಮೇಲೆ ಇಟ್ಟುಕೊಂಡವರಾಗಿ ನಾವು ದೇವರಿಗೆ ಹೇಳೋಣ, ದೇವರೇ, ನಾವೆಲ್ಲರೂ ನಮ್ಮ ಕೈಗಳನ್ನು ನಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ದೇವರಲ್ಲಿ ಪ್ರಮಾಣ ಮಾಡೋಣ. ದೇವರೇ ಸ್ವಾಮಿ, ಈ ವರ್ಷದಲ್ಲಿ ನಾನು ಒಂದು ಆತ್ಮವನ್ನಾದರೂ ದೇವ ನಿನ್ನ ಕಡೆಗೆ ತರ್ತೇನೆ. ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ಅನಾವಶ್ಯಕವಾದಂಥ ಮಾತುಗಳನ್ನು ಆಡದೆ ನಿನ್ನ ವಾಕ್ಯವನ್ನೇ ನಾನು ಮಾತನಾಡ್ತೇನೆ. ಸೈತಾನ ಸರ್ಪಣಿಯಿಂದ ಕಟ್ಟಲ್ಪಟ್ಟಂಥ ಅವರನ್ನ, ಸೈತಾನನ ಗುಲಾಮತನದಲ್ಲಿದ್ದು ನಾನಾ ವಿಧವಾದಂಥ ಕೆಲಸ ಕಾರ್ಯಗಳಿಗೆ ಒಳಗಾದಂಥ ಅವರಿಗೆ, ಬಂಧಿಸಲ್ಪಟ್ಟಂಥ ಅವರುಗಳಿಗೆ ದೇವರೇ ನಿನ್ನನ್ನು ಆರಾಧಿಸುವುದಕ್ಕಾಗಿ ನಿನ್ನ ವಾಕ್ಯವನ್ನು ಹೇಳಿ ಅವರಿಗೆ ಬಿಡುಗಡೆ ಮಾಡ್ತೇನೆ. ಬರುವ ವರ್ಷದಲ್ಲಿ ಸ್ವಾಮಿ ಅವರನ್ನು ನಿನ್ನ ಈ ಸಭೆಯಲ್ಲಿ ನಾನು ನೋಡ್ತೇನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಫಾದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಭರಿತನಾಗಿರುವಂಥ ಪರಲೋಕದ ತಂದೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇಲ್ಲಿವರೆಗೆ ನೀನು ಮಾತನಾಡೋದಕ್ಕಾಗಿ ನಿನಗೆ ವಂದನೆಗಳು ಸ್ವಾಮಿ. ನಿನ್ನ ಮಕ್ಕಳನ್ನ ಕಡೆಗಳು ಒಪ್ಪಿಸಿಕೊಡ್ತೇವೆ. ಲೋಕದಲ್ಲಿ ಅನೇಕ ಜನರು ನಾಶನದಲ್ಲಿದ್ದಾರೆ, ಸೈತಾನಿಂದ ಕಟ್ಟಲ್ಪಟ್ಟಿದ್ದಾರೆ, ಕಷ್ಟದಲ್ಲಿದ್ದಾರೆ, ದರಿದ್ರತೆಯನ್ನು ಅನುಭವಿಸ್ತಾ ಇದ್ದಾರೆ, ಶಾಪದಲ್ಲಿ ಜೀವಿಸ್ತಾ ಇದ್ದಾರೆ, ಶಾಂತಿಯನ್ನು ಹುಡುಕುತ್ತಾ ಇದ್ದಾರೆ. ಕಂಗಲಾಗಿ ಸ್ವಾಮಿ ದೇವರೇ, ನಮಗೆ ಗತಿನೇ ಇಲ್ಲ, ನಾವೇನು ಮಾಡೋಣ ಎಂಬುದಾಗಿ ನೇಣು ಹಾಕೊಂಡು ಸಾಯ್ತಾ ಇದ್ದಾರೆ. ಸಮುದ್ರವನ್ನು ನೋಡ್ತಾ ಇದ್ದಾರೆ, ಬಾವಿಯನ್ನು ನೋಡ್ತಾ ಇದ್ದಾರೆ, ನೇಣನ್ನು ಹಾಕೊಂಡು ಸಾಯ್ತಾ ಇದ್ದಾರೆ ಸ್ವಾಮಿ.
ಅವರನ್ನು ಬಿಡುಗಡೆ ಮಾಡಬೇಕು ದೇವ್ರೆ. ಸ್ವಾಮಿ, ಅದಕ್ಕೋಸ್ಕರವಾಗಿಟ್ಟಂಥ ಎಲ್ಲ ಆಶೀರ್ವಾದಗಳು ನಾವು ಕಾಣಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ, ಕೃಪೆ ಮಾಡು ದೇವ್ರೆ. ಥ್ಯಾಂಕ್ ಯು ಜೀಸಸ್. ಹಾಗೆ ಮಾಡಿದ್ದಕ್ಕಾಗಿ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಪರಲೋಕದ ತಂದೆಯೇ. Praise the Lord. Hallelujah. Hallelujah.